ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಧ್ವಜಯ ಪಾಠಕ್ಕೆ ಸುಸ್ವಾಗತ. ಇಂದೀವರ ಶ್ರೀ ಜಯ ಸುಂದರಾಭಂ ಸ್ಮೇರಾನನಿಂದುಂ ದಯಿತಂ ಮುಕುಂದಂ ಸ್ವಮಾತುಲೇಯಂ ಕಮಲಾಯತಾಕ್ಷಂ ಸಮಭ್ಯನಂದತ್ ಸುಚಿರಾಯ ಭೀಮಃ. ಮಧ್ವಜಯದ 35ನೇ ಶ್ಲೋಕ. ಭೀಮಸೇನ ದೇವರು ಸಹೋದರಿಂದ ಸಹಿತರಾಗಿ ಮಿಥಿಲಾ ಪಾಂಚಾಲ ದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ದ್ರೌಪದಿಯನ್ನು ವಿವಾಹವಾದರು ಎಂಬ ವಿಚಾರವನ್ನು ನಾವು ಹಿಂದಿನ ಪದ್ಯದಲ್ಲಿ ನೋಡಿದ್ವಿ. ಅದೇ ಸಂದರ್ಭದಲ್ಲಿ ಅಲ್ಲಿ ಕೃಷ್ಣನನ್ನು ನೋಡ್ತಾರೆ ಭೀಮಸೇನ ದೇವರು. ಕೃಷ್ಣನ ಸಂತೋಷಗೊಳಿಸ್ತಾರೆ. ಅಲ್ಲಿ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಯುದ್ಧ ಮಾಡಲಿಕ್ಕೆ ಬಂದಿರತಕ್ಕಂತಹ ಅನೇಕ ರಾಜರುಗಳನ್ನು ಸೋಲಿಸುವ ಮೂಲಕವಾಗಿ ಶ್ರೀಕೃಷ್ಣನನ್ನು ಸಮಭ್ಯನಂದ ಸುಚಿರಾಯ ಭೀಮಃ, ಶ್ರೀಕೃಷ್ಣನನ್ನು ಚೆನ್ನಾಗಿ ಸಂತೋಷಗೊಳಿಸಿದರು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇಂದೀವರಶ್ರೀ ಜಯಸುಂದರಾಭಂ ಸ್ಮೇರಾನನೆಂದುಂ ದಯಿತಂ ಮುಕುಂದಂ ಸ್ವಮಾತುಲೇಯಂ ಕಮಲಾಯತಾಕ್ಷಂ ಸಮಭ್ಯನಂದತ್ ಸುಚಿರಾಯ ಭೀಮಃ. ಭೀಮಃ ಇಂದೀವರಶ್ರೀ ಜಯಸುಂದರಾಭಂ ಸ್ಮೇರಾನನೆಂದುಂ ದಯಿತಂ ಸ್ವಮಾತುಲೇಯಂ ಕಮಲಾಯತಾಕ್ಷಂ ಮುಕುಂದಂ ಸುಚಿರಾಯ ಸಮಭ್ಯನಂದತ್. ಅನ್ವಯಾನುಸಾರ ಅರ್ಥ: ಭೀಮಃ ಭೀಮಸೇನ ದೇವರು ಇಂದೀವರಶ್ರೀ ಜಯಸುಂದರಾಭಂ, ಇಂದೀವರ ಅಂದರೆ ಕನ್ನೈದಿಲೆ ಹೂ, ಸಂಜೆ ಅರಳತಕ್ಕಂತಹ ಹೂ. ಆ ಕಮಲದ ಶ್ರೀ ಕಾಂತಿಯನ್ನು ಜಯಿಸುವ ಸುಂದರ ಸುಂದರ ಮನೋಹರವಾದ ಆಭಂ ಕಾಂತಿಯುಳ್ಳವ ಶ್ರೀಕೃಷ್ಣನಿಗೆ ವಿಶೇಷಣಿವೆಲ್ಲ. ಇಂದೀವರ ಶ್ರೀ ಜಯಸುಂದರಾಭಂ ಸ್ಮೇರಾನನೆಂದುಂ ದಯಿತಂ ಸ್ವಮಾತುಲೇಯಂ ಕಮಲಾಯತಾಕ್ಷಂ ಮುಕುಂದಂ ಸಮಭ್ಯನಂದತ್. ಶ್ರೀಕೃಷ್ಣನನ್ನು ಸಮಭ್ಯನಂದತ್ ಸಂತೋಷಗೊಳಿಸಿದರು. ಎಂತಹ ಶ್ರೀಕೃಷ್ಣನನ್ನು ಅಂದರೆ ಇಂದೀವರ ಶ್ರೀ ಜಯಸುಂದರಾಭಂ, ನೈದಿಲೆ ಹೂವಿನ ಕಾಂತಿಯನ್ನು ಜಯಿಸ್ತಕ್ಕಂತಹ ಮನೋಹರವಾದ ಕಾಂತಿಯುಳ್ಳವನು. ಸ್ಮೇರಾನನೆಂದುಂ, ಸ್ಮೇರ ಅಂದರೆ ಮುಗುಳು ನಗೆ, ಸ್ಮೇರಾನನೆಂದುಂ ಮುಗುಳು ನಗೆಯಿಂದ ಕೂಡಿರತಕ್ಕಂತಹ ಮುಖವುಳ್ಳ. ಸ್ಮೇರಾನನ ಇಂದುಂ, ಇಂದು ಅಂದರೆ ಚಂದ್ರ. ಮುಗುಳು ನಗೆಯಿಂದ ಕೂಡಿದಂತಹ ಆನನೆಂದುಂ ಮುಖವೆಂಬ ಚಂದ್ರನುಳ್ಳ, ಅರ್ಥಾತ್ ಚಂದ್ರನಂತಿರತಕ್ಕಂತಹ ಮುಖವುಳ್ಳ. ದಯಿತಂ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂತಹ ಸ್ವಮಾತುಲೇಯಂ, ಮಾತುಲ ಅಂದ್ರೆ ಸೋದರ ಮಾವ, ಮಾತುಲೇಯ ಅಂದ್ರೆ ಸೋದರ ಮಾವನ ಮಗ. ಸ್ವಮಾತುಲೇಯಂ ತನ್ನ ಸೋದರ ಮಾವನಾಗಿರತಕ್ಕಂತಹ ವಸುದೇವನ ಮಗನಾದ. ಕಮಲಾಯತಾಕ್ಷಂ ಕಮಲದಂತೆ, ಆಯತ ವಿಶಾಲವಾದ, ಅಕ್ಷಂ ಕಣ್ಣುಗಳುಳ್ಳ. ಮುಕುಂದಂ ಅಂದರೆ ಮುಚಂ ದದಾತಿಥಿ ಮುಕುಂದ, ಮೋಕ್ಷವನ್ನು ಕೊಡ್ತಕ್ಕಂಥವ ಅಂತಹ ಶ್ರೀಕೃಷ್ಣನ್ನ ನೋಡಿ ಸುಚಿರಾಯ ಬಹಳ ಹೊತ್ತು ಸಮಭ್ಯನಂದತು ಸಂತೋಷಗೊಂಡ್ರು.
ಕೃಷ್ಣನ ನೋಡಿ ತಾವು ತುಂಬ ಸಂತೋಷಗೊಂಡ್ರು ಅಂತ ಒಂದರ್ಥ. ಇನ್ನೊಂದು ಅಥವಾ ಮುಕುಂದಂ ಶ್ರೀಕೃಷ್ಣನನ್ನ ಸುಚಿರಾಯ ಬಹಳ ಹೊತ್ತು ಸಮಭ್ಯನಂದತ್ ಸಂತೋಷಗೊಳಿಸಿದರು ಅಂತ ಈ ಒಂದು ಪದ್ಯದ ಅಭಿಪ್ರಾಯ. ಅನ್ವಯಾನುಸಾರ ಅರ್ಥ ಹೇಳ್ತೇನೆ. ಭೀಮಃ ಭೀಮಸೇನ ದೇವರು ಇಂದೀವರ ಶ್ರೀ ಜಯಿ ಸುಂದರಾಭಂ ಇಂದೀವರ ಕನ್ನೈದಿಲೆ ಹೂವಿನ ಶ್ರೀಕಾಂತಿಯನ್ನು ಜಯಿಸುವ ಸುಂದರ ಮನೋಹರವಾದ ಆಭಂ ಕಾಂತಿಯುಳ್ಳ ಸ್ಮೇರಾನನೆಂದು ಸ್ಮೇರ ಮುಗುಳ್ನಗೆಯಿಂದ ಕೂಡಿರುವ ಆನನ ಮುಖವೆಂಬ ಇಂದ್ರಂ ಚಂದ್ರನುಳ್ಳ ದಯಿತಂ ಅತ್ಯಂತ ಪ್ರೀತಿಪಾತ್ರನಾದ ಸ್ವಮಾತುಲೇಯಂ ತನ್ನ ಸೋದರ ಮಾವನಾದ ವಸುದೇವನ ಮಗನಾದ ಕಮಲಾಯತಾಕ್ಷಂ ಕಮಲ ತಾವರೆ ಹೂವಿನಂತೆ ಆಯತ ವಿಶಾಲವಾದ ಅಕ್ಷಂ ಕಣ್ಣುಗಳುಳ್ಳ ಮುಕುಂದಂ ಶ್ರೀಕೃಷ್ಣನನ್ನ ನೋಡಿ ಸುಚಿರಾಯ ಬಹಳ ಹೊತ್ತು ಸಮಭ್ಯನಂದ ಸಂತೋಷಗೊಂಡರು. ಅಥವಾ ಮುಕುಂದಂ ಶ್ರೀಕೃಷ್ಣನ ಸುಚಿರಾಯ ಬಹಳ ಹೊತ್ತು ಸಮಭ್ಯನಂದತ್ ಸಂತೋಷಗೊಳಿಸಿದರು ಅಂತ ಈ ಪದ್ಯದ ಪದಾನುಸಾರ ಅನ್ವಯಾನುಸಾರ ಅರ್ಥ. ಹೀಗೆ ಕೃಷ್ಣನ ಭೀಮಸೇನ ದೇವರು ಸಂತೋಷಗೊಳಿಸಿದರು ಅಂತ ಹೇಳಿ ಮುಂದೆ ಭೀಮಸೇನ ದೇವರು ಮಾಡಿರ್ತಕ್ಕಂತಹ ಇನ್ನೊಂದು ಮಹತ್ತರವಾಗಿರತಕ್ಕಂತಹ ಕಾರ್ಯವನ್ನು ವರ್ಣಿಸಿಕೊಟ್ಟಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಮಹಾಗದಂ ಚಂಡರಣಂ ಪೃಥಿವ್ಯಾಂ ಬಾರ್ಹದ್ರಥಂ ಮಂಕ್ಷು ನಿರಸ್ಯ ವೀರಃ ರಾಜಾನಮತ್ಯುಜ್ವಲ ರಾಜಸೂಯಂ ಚಕಾರ ಗೋವಿಂದ ಸುರೇಂದ್ರ ಜಾಭ್ಯಾಂ. ಮಹಾಗದಂ ಚಂಡರಣಂ ಪೃಥಿವ್ಯಾಂ ಬಾರ್ಹದ್ರಥಂ ಮಂಕ್ಷು ನಿರಸ್ಯ ವೀರಃ ರಾಜಾನಂ ಅತ್ಯುಜ್ವಲ ರಾಜಸೂಯಂ ಚಕಾರ ಗೋವಿಂದ ಸುರೇಂದ್ರ ಜಾಭ್ಯಾಂ. ಭೀಮಸೇನ ದೇವರು ಕೃಷ್ಣಾರ್ಜುನರೊಂದಿಗೆ ಗೋವಿಂದ ಸುರೇಂದ್ರ ಜಾಭ್ಯಾಂ ಕೃಷ್ಣ ಹಾಗೂ ಅರ್ಜುನರೊಂದಿಗೆ ಈ ಭಯಂಕರವಾಗಿರತಕ್ಕಂತಹ ಯುದ್ಧವನ್ನು ಮಾಡಿ ಜರಾಸಂಧನನ್ನು ಕೊಂದರು ಅಂತ ಹೇಳ್ತಾ ಇರೋದು. ತಮ್ಮ ಗದೆಯಿಂದ ಮಹಾಗದಂ ದೊಡ್ಡ ಗದೆಯಿಂದ ಭಯಂಕರವಾಗಿರತಕ್ಕಂತಹ ಚಂಡರಣಂ ಭಯಂಕರವಾಗಿರತಕ್ಕಂತಹ ಯುದ್ಧವನ್ನು ಮಾಡ್ತಾ ಇದ್ದವನು ಜರಾಸಂಧ. ಅಂತಹ ಜರಾಸಂಧನನ್ನು ಬೇಗನೆ ಕೊಂದರು ಅಂತ ಹೇಳ್ತಿದ್ದಾರೆ. ಕೃಷ್ಣಾರ್ಜುನ ಸೇರಿಕೊಂಡು ಬಾರ್ಹದ್ರಥಂ ಬೃಹದ್ರಥನ ಮಗನಾಗಿರತಕ್ಕಂತಹ ಜರಾಸಂಧ ಅವನು ಬಹಳ ಕಠಿಣವಾಗಿರತಕ್ಕಂತಹ ಯುದ್ಧವನ್ನು ಮಾಡ್ತಾ ಇದ್ದ. ದೊಡ್ಡ ದೊಡ್ಡ ಪರ್ವತವನ್ನೇ ಒಡೆಯತಕ್ಕಂತಹ ಅವನು ಬೃಹದ್ರಥನ ಮಗ, ಮತ್ತೆ ದೊಡ್ಡ ದೊಡ್ಡ ರಥವುಳ್ಳವ ಅಂತ ಅರ್ಥ. ಅಂತಹ ಜರಾಸಂಧನನ್ನ ಕೀಚಕ ಮೊದಲಾದವರನ್ನ ಯುದ್ಧದಲ್ಲಿ ಓಡಿಸಿದ ಅಂತ ಹೇಳ್ತಾ ಇದ್ದಾರೆ. ರಾಜಾನ ಮತ್ಯುಜ್ವಲ ರಾಜಸೂಯಂ ರಾಜಸೂಯ ಯಾಗವನ್ನು ಮಾಡಿಸಿದರು ಅಂತಲೂ ಹೇಳ್ತಾ ಇರೋದು. ರಾಜಸೂಯ ಯಾಗ ಮಾಡಬೇಕು ಅಂತ ಆಗಿದೆ. ಈಗ ರಾಜಸೂಯ ಯಾಗವನ್ನು ಯಾಕೆ ಮಾಡಬೇಕು? ಪಾಂಡವರು ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ಯಾಕೆ ಹೊರಟರು? ಒಮ್ಮೆ ನಾರದರು ದೇವತೆಗಳ ಸಭೆಯಲ್ಲಿ ಕುಳಿತುಕೊಂಡು 14 ಲೋಕಗಳ ವಿವರಣೆಯನ್ನು ನೀಡ್ತಾ ಇದ್ರಂತೆ. ಇಂದ್ರಲೋಕದಲ್ಲಿ ಹರಿಶ್ಚಂದ್ರ ಮಹಾರಾಜ ಇದ್ದಾನೆ, ಯಮಲೋಕದಲ್ಲಿ ಪಾಂಡುರಾಜ ಇದ್ದಾರೆ ಅಂತ ಹೇಳಿದರು ನಾರದರು. ಹೀಗೆ ನಾರದರು ಸುತ್ತ ಇವರಲ್ಲಿ ಬಂದು ಆ ಎಲ್ಲ ಲೋಕಗಳ ವಿವರಣೆಯನ್ನು ವಿವರಿಸ್ತಾ, ಹರಿಶ್ಚಂದ್ರ ಮಹಾರಾಜ ಇಂದ್ರಲೋಕದಲ್ಲಿದ್ದಾನೆ, ಪಾಂಡುರಾಜ ಯಮಲೋಕದಲ್ಲಿದ್ದಾನೆ ಅಂತ ಹೇಳಿದರು. ಧರ್ಮರಾಜ
ಹೇಳ್ತಾನೆ, ಪಾಂಡು ಯಮಲೋಕದಲ್ಲಿ, ಈಗ ಪಾಂಡು ಯಮಲೋಕದಲ್ಲಿದ್ದಾನೆ, ಅವನಿಗಿಂತ ಕೆಳಗಿರತಕ್ಕಂತಹ ಹರಿಶ್ಚಂದ್ರ ಮೇಲಿನ ಇಂದ್ರಲೋಕದಲ್ಲಿದ್ದಾನೆ. ಇದು ಹೇಗೆ ಅಂತ ಸಂಶಯಪಟ್ಟ. ಪಾಂಡು ಯಮಲೋಕದಲ್ಲಿ, ಹರಿಶ್ಚಂದ್ರ ಅವನಿಗಿಂತ ಕೆಳಗಿನವ, ಅವ ಇಂದ್ರಲೋಕದಲ್ಲಿ, ಇದು ಹೇಗೆ ಅಂದರೆ ಹರಿಶ್ಚಂದ್ರ ರಾಸುಯಾಗ ಮಾಡಿದ್ದ. ಹಾಗಾಗಿ ರಾಸುಯಾಗ ಮಾಡಿದ್ರಿಂದ ಯೋಗ್ಯತೆಯಲ್ಲಿ ಅವನು ಪಾಂಡವಿಗಿಂತ ಕೆಳಗಿನವನಾದರೂ ಕೂಡ ರಾಜಸೂಯ ಯಾಗ ಮಾಡಿದ್ರಿಂದ ಅವನು ಇಂದ್ರಲೋಕದಲ್ಲಿದ್ದಾನೆ. ಪಾಂಡು ಹರಿಶ್ಚಂದ್ರನಿಗಿಂತ ಹಿರಿಯ, ರಾಜಸೂಯ ಯಾಗ ಮಾಡದೇ ಇರುವುದರಿಂದ ಅವ ಯಮಲೋಕದಲ್ಲಿದ್ದಾನೆ. ಅಲ್ಲದೆ ಪಾಂಡುರಾಜ ನನ್ನಲ್ಲಿ ಹೇಳಿದ ಅಂತ ಹೇಳ್ತಾರೆ ಅವರು, ನನ್ನ ಮಗ ಧರ್ಮರಾಜನಿಗೆ ರಾಸು ಯಾಗ ಮಾಡುವಂತ ಹೇಳಿ ಆ ವಾಸುದೇವನ ಅನುಗ್ರಹದ ಶ್ರೀರಕ್ಷೆ ಅದಿದೆ, ಮತ್ತೆ ಜಯಿಸಲಾಗದ ಸಹೋದರರ ಬೆಂಬಲ ಇದೆ. ಹಾಗಾಗಿ ಧರ್ಮರಾಜನಿಗೆ ರಾಸುಯಾಗ ಅಸಾಧ್ಯವೇನಲ್ಲ. ಆ ರಾಸುಯಾಗದ ಮಹಿಮೆಯಿಂದ ನಾನು ಇಂದ್ರಲೋಕವನ್ನು ಸೇರ್ತೇನೆ ಅಂತ ಪಾಂಡು ವಿಜ್ಞಾಪಿಸಿಕೊಂಡಿದ್ದಂತೆ ಎಂಬ ವಿಚಾರವನ್ನು ನಾರದರು ಧರ್ಮರಾಜನಿಗೆ ಹೇಳ್ತಾರೆ. ಸರಿ, ನಾರದರ ಮಾತಿನಂತೆ ಧರ್ಮರಾಜ ತನ್ನ ಸಹೋದರತೆಗೆ ವಿಚಾರಿಸ್ತಾನೆ, ಹೇಗೆ ರಾಸುಯಾಗ ಮಾಡುವುದಾ ನಿರ್ಧಾರ ಮಾಡಿದ, ರಾಸುಯಾಗ ಮಾಡೋಣ ಅಂತ. ಸರಿ, ಕೃಷ್ಣನ ಕರೆತರಲಿಕ್ಕೆ ಸಾರಥಿಯನ್ನು ಕಳಿಸಿದ. ಕೃಷ್ಣನಿಗೆ ಆ ದೂತ ಬಂದು ನಮಸ್ಕಾರ ಮಾಡಿ ಹೇಳ್ತಾನೆ, ಸ್ವಾಮಿ ಜರಾಸಂಧ ನಿನ್ನ ವೈವಾಹಿಕ ಬಾಂಧವರಾಗಿರ್ತಕ್ಕಂತಹ ಅನೇಕ ರಾಜರುಗಳನ್ನು ಬಂಧಿಸಿದ್ದಾನೆ. ಸರ್ವೋತ್ತಮನಾಗಿರತಕ್ಕಂತಹ ನೀನು ಸರ್ವೋತ್ತಮನಾಗಿರಬೇಕಾದ್ರೆ ಆ ಶಿವನ ಪ್ರೀತ್ಯರ್ಥವಾಗಿ ಹೋಮ ಮಾಡಿ ಆ ಎಲ್ಲ ರಾಜರನ್ನ, ಎಷ್ಟು ರಾಜರು, 22,800 ರಾಜರನ್ನ ಬಂಧಿಸಿಟ್ಟಿದ್ದಾನೆ. ಅವ್ರನ್ನೆಲ್ಲ ಬಲಿ ಕೊಡಲಿಕ್ಕೆ ಮುಂದಾಗಿದ್ದಾನೆ. ಅಂತಹ ಜರಾಸಂಧನು ಮಾಡಲಿಕ್ಕೆ ಹೊರಟಿರತಕ್ಕಂತಹ ಈ ಒಂದು ದುಷ್ಟ ಕಾರ್ಯ ಅದನ್ನು ನಿಲ್ಲಿಸಬೇಕು. ಈ ರಾಜರನ್ನ ಬಲಿ ಕೊಡಲಿಕ್ಕೆ ಹೊರಟಿರತಕ್ಕಂತಹ ಜರಾಸಂಧನನ್ನು ಸಂಹಾರ ಮಾಡಿ ಅವನು ಮಾಡಲಿಕ್ಕೆ ಹೊರಟಂತಹ ಈ ಒಂದು ಅವೈದಿಕವಾಗಿರತಕ್ಕಂತಹ ಯಜ್ಞವನ್ನ ಭಂಗಗೊಳಿಸಬೇಕು ಅಂತ ವಿಜ್ಞಾಪಿಸಿಕೊಂಡ. ಈ ಧರ್ಮರಾಜ ಕಳಿಸಿದ ಈ ಸಾರಥಿಯ ಮಾತಿನಂತೆ ಶ್ರೀಕೃಷ್ಣ ಪಾಂಡವರಲ್ಲಿಗೆ ಬರ್ತಾನೆ. ಪಾಂಡವರು ಭಕ್ತಿಯಿಂದ ಆ ಕೃಷ್ಣನ ಅರ್ಚಿಸ್ತಾರೆ. ಆಮೇಲೆ ರಾಸು ಯಾಗವನ್ನು ಶಾಸ್ತ್ರೋಕ್ತವಾಗಿ ಆಚರಿಸಿದರೆ ಈ ಬ್ರಹ್ಮ ಪದವಿಗೆ ಯೋಗ್ಯರಾದವರಿಗೆ ಮಾತ್ರ ಬ್ರಹ್ಮ ಪದವಿ ದೊರಕ್ತದೆ ಹೊರತು ಬ್ರಹ್ಮ ಪದವಿಗೆ ಯಾರು ಅಯೋಗ್ಯರೋ ಅವರು ಆಚರಿಸಿದರೆ ಅವರ ಸಮಾನ ಯೋಗ್ಯತೆ ಉಳ್ಳವರಿಗಿಂದ ಅವರಿಗೆ ಸತ್ಕಾರ ಮುಂತಾದ ಗೌರವ ಪಾತ್ರತೆಯನ್ನು ಆ ಯಾಗ ತಂದುಕೊಡ್ತದೆ. ಈ ರಾಸು ಯಾಗವನ್ನು ಮಾಡಬೇಕಾದವನು ಯಾರು ಅಂದರೆ ಬ್ರಹ್ಮ ಪದವಿಗೆ ಯೋಗ್ಯನಾದವ. ಧರ್ಮರಾಜ ಬ್ರಹ್ಮ ಪದವಿಗೆ ಯೋಗ್ಯನಲ್ಲ. ಆದ್ದರಿಂದ ಧರ್ಮರಾಜನಿಗೆ ರಾಸು ಯಾಗ ಮಾಡಲಿಕ್ಕೆ ಬರಲ್ಲ. ಬ್ರಹ್ಮ ಪದವಿಗೆ ಯೋಗ್ಯರಾಗಿರ್ತಕ್ಕಂಥವರು ಭೀಮಸೇನ ದೇವರು. ಆದ್ದರಿಂದ ಬ್ರಹ್ಮ ಪದವಿಗೆ ಅಯೋಗ್ಯರಾದವರು ಆಚರಿಸಿದರೆ ಅದು ಅವರ ಸಮಾನ ಯೋಗ್ಯತೆಯುಳ್ಳವರಿಂದ ಸತ್ಕಾರ ಸಿಗ್ತದೆ ಹೊರತು ಅದಕ್ಕಿಂತ ಹೆಚ್ಚಿನ ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಪಾಂಡುರಾಜ ರಾಜಸು ಯಾಗವನ್ನು ಮಾಡಬೇಕು. ಮಾಡದೆ ಅವನು ಆ ಒಂದು ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದಕ್ಕೆ ಹಿನ್ನೆಲೆಯಾಗಿ ಒಂದು ವಿಚಾರವನ್ನು ಹೇಳ್ತಾನೆ. ಏನಂದರೆ, ಹಿಂದೊಮ್ಮೆ ಪಾಂಡುರಾಜ ತಪಸ್ಸು ಮಾಡ್ತಾ ಇದ್ದಾಗ ದೇವೇಂದ್ರ ಬಂದಂತೆ. ಆಗ ತಪಸ್ಸು ಮಾಡ್ತಾ ಇದ್ನಲ್ಲ ಇವನು, ಹಾಗಾಗಿ ಎದ್ದು ಗೌರವಿಸಲಿಲ್ಲ ಪಾಂಡುರಾಜ. ಇಂದ್ರನಿಗೆ ಕೋಪ ಬಂತು. ಆಗ ಅವನು, ನೀನು ಮಾನುಷ ಶರೀರವನ್ನು ಪಡೆಯಿ, ಸತ್ತ ಮೇಲೆ ಈ ಶರೀರ ಬಿಟ್ಟು ಸ್ವರ್ಗಕ್ಕೆ ಹೋದರೂ
ನಿನ್ನ ದೇವತಾ ಶರೀರವನ್ನು ನೀನು ಹೊಂದೋದಿಲ್ಲ. ಆಗ ನೀನು ನಿನಗಿಂತ ಕೆಳಗಿನವನಾಗಿರ್ತಕ್ಕಂತಹ ತ್ರಿಶಂಕು, ಆ ತ್ರಿಶಂಕುವೇ ನಿನಗಿಂತಲೂ ಅಧಿಕನಾಗ್ತಾನೆ ಅಂತ ಶಾಪವನ್ನು ಕೊಟ್ಟನಂತೆ ಪಾಂಡುವಿಗೆ ಇಂದ್ರ. ಮತ್ತೆ ಪಾಂಡುರಾಜ ಇಂದ್ರನಲ್ಲಿ ಕ್ಷಮೆ ಕೇಳ್ಕೊಳ್ತಾನೆ. ಆಗ ಆಯಿತು, ರಾಶ್ವಯಾಗ ಮಾಡಿದರೆ ನೀನು ನಿನ್ನ ಶರೀರವನ್ನು ಹೊಂದುತ್ತೀಯ, ತ್ರಿಶಂಕುವಿಗಿಂತ ನೀನು ಅಧಿಕನಾಗ್ತೀಯ ಅಂತ ಹೇಳಿದ್ನಂತೆ. ಅದರಿಂದ ಧರ್ಮರಾಜ ನೀನು ಅವಶ್ಯವಾಗಿ ರಾಸುಯಾಗವನ್ನು ಮಾಡು, ರಾಜ ನೀನು ಅವಶ್ಯವಾಗಿ ರಾಸುಯಾಗವನ್ನು ಆಚರಿಸು ಎಂಬುದಾಗಿ ಪರಮಾತ್ಮ ಅಪ್ಪಣೆ ಮಾಡಿದ. ಈಗ ಬ್ರಹ್ಮ ಪದವಿಗೆ ಯೋಗ್ಯರಾದವರು ಮಾಡು ಶ್ರೇಷ್ಠ. ಈಗ ಭೀಮಸೇನನಿಗೆ ಬ್ರಹ್ಮ ಪದವಿಯನ್ನು ಹೊಂದಲಿಕ್ಕೆ ಯೋಗ್ಯತೆ ಇದೆ. ಆದ್ದರಿಂದ ಭೀಮಸೇನಲ್ಲಿ ಆ ಚತುರ್ಮುಖ ಪದವಿಗೆ ಯೋಗ್ಯತೆ ಇರುವುದರಿಂದ ಆ ರಾಸುಯಾಗದ ಒಂದು ಪೂರ್ಣ ಫಲ ಅವನಿಗೆ ದೊರಕಿಸ್ಕೊಡ್ಬೇಕು ಅಂತ ಕೃಷ್ಣ ಸಂಕಲ್ಪ. ಅದಕ್ಕೋಸ್ಕರ ಹೇಳಿದ ಶ್ರೀಕೃಷ್ಣ, ಹೇ ಧರ್ಮರಾಜ, ಬಲರಾಮನಿಗೂ ಸೋಲದ ಬ್ರಹ್ಮ ರುದ್ರಾದಿಗಳ ವರಬಲದಿಂದ ಜರಾಸಂಧ ಬದುಕಿರೋ ತನಕ ರಾಸುಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಮೊದಲು ಮಾಡು ಅಂತ ಹೇಳ್ತಾನೆ. ಈಗ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳ್ತಾನೆ ಅಂದರೆ, ಈ ಭೀಮಸೇನನೇ ಈ ರಾಸುಯಾಗ ಮಾಡಲಿಕ್ಕೆ ಅರ್ಹ ಆದ್ದರಿಂದ ಅವನ ಮೂಲಕ ಮಾಡಿಸಬೇಕು. ಅದಕ್ಕೋಸ್ಕರ ಹೇಳ್ತಾನೆ, ಜರಾಸಂಧಾದಿಗಳನ್ನು ಸೋಲಿಸದೆ ಅವ ಬದುಕಿರೋ ತನಕ ನಿನಗೆ ಈ ರಾಸುಯಾಗ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಬಲರಾಮನಿಗೂ ಕೂಡ ಸೋಲದಂತಹ ಬಲ ಇದೆ ಅವನಿಗೆ, ಬ್ರಹ್ಮರುದ್ರಾದಿಗಳಿಂದ ಆ ಒಂದು ವರ ದೊರೆತಿದೆ. ಅಂತಹ ಜರಾಸಂಧ ಬದುಕಿರೋ ತನಕ ರಾಸುಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಯುಧಿಷ್ಠನಿಗೆ ಹೆದರಿಕೆ ಆಯಿತು. ಹೌದಲ್ವಾ, ಆ ಜರಾಸಂಧನನ್ನು ನಿಗ್ರಹ ಮಾಡಿಯೇ ರಾಸುಯಾಗ ಮಾಡಬೇಕು, ಅವನನ್ನು ಸೋಲಿಸೋದು ಕಷ್ಟ. ಹಾಗಾದರೆ ಬೇಡ, ಈ ರಾಸುಯಾಗ ಮಾಡುವ ನಿರ್ಧಾರ ಕೈ ಬಿಟ್ಬಿಟ್ಟ. ಹಿಂದೆ ಎಷ್ಟೋ ಚಕ್ರವರ್ತಿಗಳು ರಾಸುಯಾಗ ಮಾಡಿಲ್ಲಲ್ಲ, ಮಾಡಲೇಬೇಕಂತೇನು ಅಂತ ಬಿಟ್ಟ. ಆಗ ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ಹರಿಶ್ಚಂದ್ರಾದಿಗಳು ರಾಸುಯಾಗ ಮಾಡಿದರು, ಅವ್ರಿಗೆ ಮಾಡ್ಲಿಕ್ಕೆ ಆಯ್ತು. ಯಾಕೆ ಅಂದರೆ ಅವರ ಕಾಲಕ್ಕೆ ಜರಾಸಂಧ ಇರಲಿಲ್ಲ. ಹಾಗಾಗಿ ಅವನಿಗೆ ಅಂಥ ಕಷ್ಟ ಇರಲಿಲ್ಲ. ನೀನು ಈಗ ರಾಸುಯಾಗ ಮಾಡಬೇಕಾದ್ರೆ ಜರಾಸಂಧಾದಿಗಳನ್ನೇ ನಿಗ್ರಹ ಮಾಡಬೇಕು. ಈಗ ಮಾಡಲಿಕ್ಕೇನು ತೊಂದರೆ ಇಲ್ಲ, ಖಂಡಿತವಾಗಿಯೂ ಮಾಡಬಹುದು ಅಂತ ಭೀಮಸೇನ ದೇವರು ಹೇಳ್ತಾರೆ. ಕೃಷ್ಣ ಅಲ್ಲ, ಭೀಮಸೇನ ದೇವರು ಹೇಳ್ತಾರೆ. ಹರಿಶ್ಚಂದ್ರಾದಿಗಳು ಮಾಡಿದರು ಅವರು ಯಾಕೆ ಮಾಡಿದರು ಅಂದರೆ ಅವರ ಕಾಲಕ್ಕೆ ಜರಾಸಂಧ ಇರಲಿಲ್ಲ, ಸುಲಭವಾಗಿ ಮಾಡಿದರು. ಈಗ ಜರಾಸಂಧನನ್ನು ನಿಗ್ರಹ ಮಾಡದೆ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನಾವು ಯಾಕೆ ಹಾಗೆ ಭಾವಿಸಬೇಕು? ಪ್ರಯತ್ನ ಮಾಡಿದರೆ, ಸಾಧಿಸುವ ಛಲ ಇದ್ದರೆ, ಫಲವನ್ನು ಹೊಂದುವ ಅರ್ಹತೆ ಇದ್ದರೆ, ಪರಮಾತ್ಮನ ಅನುಗ್ರಹ ಇದ್ದರೆ ಯಾವುದು ಅಸಾಧ್ಯ? ಭೀಮಸೇನ ಹೇಳ್ತಾರೆ, ಈ ಮೂರು ಇಲ್ಲದೆ ಹೋದರೆ ಜನರು ಉನ್ನತಿಯನ್ನು ಹೊಂದುವುದಿಲ್ಲ. ಒಂದು, ಮಹಾಪ್ರಯತ್ನ ವರ್ಜಿತಾ, ಹರಿರನುಗ್ರಹೋಚ್ಚಿತಾ. ಹರಿಯ ಅನುಗ್ರಹ ಇಲ್ಲದೇ ಇದ್ದವರು, ಪ್ರಯತ್ನ ಮಾಡದೇ ಇದ್ದವರು, ಆಮೇಲೆ ಯೋಗ್ಯತೆ ಇರಬೇಕು, ಫಲವನ್ನು ಹೊಂದುವ ಅರ್ಹತೆ ಇರಬೇಕು, ಪರಮಾತ್ಮನ ಅನುಗ್ರಹ ಇರಬೇಕು, ಮಹಾಪ್ರಯತ್ನ ಇರಬೇಕು. ಈ ಮೂರೂ ಇಲ್ಲದೆ ಹೋದರೆ ಉನ್ನತಿಯನ್ನು ಹೊಂದಕ್ಕೆ ಸಾಧ್ಯವಿಲ್ಲ. ನಜಗ್ಬುರುನ್ನತಿಂ ಅಂತ ಹೇಳ್ತಾರೆ ಆಚಾರ್ಯರು ತಾತ್ಪರ್ಯದಲ್ಲಿ. ಈ ಮೂರು, ಒಂದು ಫಲವನ್ನು ಹೊಂದುವ ಅರ್ಹತೆ, ಮತ್ತು ಪ್ರಯತ್ನದಿಂದ ಸಾಧಿಸುವ ಛಲ,
ಮತ್ತೊಂದು ಪರಮಾತ್ಮ ಅನುಗ್ರಹ. ಈ ಮೂರೂ ಇರಬೇಕು. ಈ ಮೂರೂ ಇಲ್ಲದೆ ಹೋದರೆ ಅವನಿಗೆ ಏನು ಸಾಧನೆ ಮಾಡಲಿಕ್ಕೆ ಆಗಲ್ಲ. ಈಗ ನನಗೆ ಅಂದರೆ ನನಗೆ ಬ್ರಹ್ಮ ಪದವಿಯನ್ನು ಹೊಂದುವ ಯೋಗ್ಯತೆ ಇದೆ, ಅರ್ಹತೆ ಉಂಟಂತಾಯಿತು. ಅರ್ಹತೆ ಇಲ್ಲದೆ ಹೋದರೆ ಎಷ್ಟು ಪ್ರಯತ್ನ ಮಾಡಿದರೂ ಸಾಲದು. ಅರ್ಹತೆ ಇಲ್ಲದೆ ಎಷ್ಟು ಪ್ರಯತ್ನ ಮಾಡಿದರೂ ಪ್ರಧಾನಿ ಆಗಲಿಕ್ಕೆ ಆಗೋದಿಲ್ಲ. ಅರ್ಹತೆ ಇರಬೇಕು. ಆ ಅರ್ಹತೆ ನನಗಿದೆ. ಪರಮೇಷ್ಠಿ ಪದವಿಯನ್ನು ಹೊಂದತಕ್ಕಂತಹ ಯೋಗ್ಯತೆ ನನಗಿದೆ. ಇನ್ನು ಶ್ರೀಹರಿಯ ಪರಮಾನುಗ್ರಹ ನನ್ನ ಮೇಲೆ ಇದೆ. ಆದ್ದರಿಂದ ಉತ್ತಮವಾದ ಪ್ರಯತ್ನವನ್ನು ಮಾಡಿದರೆ ನಾವು ಯಾಕೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ? ಆದ್ದರಿಂದ ನಾವು ಉತ್ತಮವಾಗಿರತಕ್ಕಂತಹ ಐಶ್ವರ್ಯವನ್ನು ಪಡೆದೇ ತೀರುತ್ತೇವೆ ಅಂತ ಭೀಮಸೇನ ದೇವರು ಯಾಕೆ ನಾವು ಮಾಡಬಾರದು ಅಂತ ಸಮರ್ಥನೆ ಮಾಡ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ಜರಾಸಂಧ ಸಾಮಾನ್ಯನಲ್ಲ. ಅವನು ಎಲ್ಲ ಅಸಜ್ಜನರಿಗೆ, ದುಷ್ಟರಿಗೆ ಆಶ್ರಯನಾಗಿದ್ದಾನೆ, ಸಜ್ಜನರಿಗೆ ವಿರೋಧಿಯಾಗಿದ್ದಾನೆ. ಕಲಿಯ ನಂತರ ಇವನೇ, ಕಲಿಯ ನೆಕ್ಸ್ಟ್ ಜರಾಸಂಧನೇ. ಅಂತಹ ಅವನನ್ನು ನಿಗ್ರಹ ಮಾಡಬೇಕು ಅಂತಾದರೆ ಯಾರು ಸದ್ಗುಣಗಳಿಗೆ ಆಶ್ರಯ ಆಗಿದ್ದಾರೋ, ಯಾರು ವೈಷ್ಣವೋತ್ತಮರಾಗಿದ್ದಾರೋ ಅಂಥವರು ಮಾತ್ರ ಜರಾಸಂಧನನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥ. ಅವ ಜರಾಸಂಧ ಶೈವನಾಯಕ. ಅವನನ್ನು ನಿಗ್ರಹ ಮಾಡಬೇಕಾದ್ರೆ ಅಂತಹ ಪರಮ ವೈಷ್ಣವ ಆಗಬೇಕು. ವೇದ ವಿರೋಧಿಯಾಗಿರ್ತಕ್ಕಂತಹ, ದುರ್ಜನರಿಗೆ ಆಶ್ರಯವನ್ನು ಕೊಟ್ಟಿರತಕ್ಕಂತಹ ಆ ಜರಾಸಂಧನನ್ನು ನಿಗ್ರಹ ಮಾಡಬೇಕಾದ್ರೆ ಸಜ್ಜನರಿಗೆ ಸಮಾಶ್ರಯನಾಗಿರ್ತಕ್ಕಂತಹ ವೈಷ್ಣವೋತ್ತಮನೇ ಬರಬೇಕು. ಅವ ವೇದ ಧರ್ಮ ಪರಿಪಾಲಕನಾಗಿರಬೇಕು, ವೈಷ್ಣವಾಗ್ರಣೆಯಾಗಿರಬೇಕು. ಅವನು ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ಅಂತಹ ಮಾಗಧನ ವಿರುದ್ಧ ಜಯ ಅಂದರೆ ಅದು ಸಜ್ಜನರಿಗೆ ದೊರಕುವ ಜಯ. ಮಾಘ ಗೆದ್ದರೆ, ಜರಾಸಂಧನು ಗೆದ್ದರೆ ಅದು ದುಷ್ಟರ ಜಯ. ಆ ಜರಾಸಂಧನು ಸೋತರೆ ಅದು ಸಜ್ಜನರ ಜಯ. ಇಂತಹ ಜರಾಸಂಧನನ್ನು ಯಾರು ಕೊಲ್ತಾರೋ ಅವ ಖಂಡಿತ ಬ್ರಹ್ಮ ಪದವಿಗೆ ಹೋಗ್ತಾನೆ. ಕೃಷ್ಣನ ಈ ಮಾತನ್ನು ಕೇಳಿ ಭೀಮ ಅಂದ, ನಿಸ್ಸಂಶಯವಾಗಿ ನಾನು ಶ್ರೀಹರಿಯ ಅನುಗ್ರಹದಿಂದ ಜರಾಸಂಧನನ್ನು ಕೊಲ್ತೇನೆ ಅಂತ ಘೋಷಣೆ ಮಾಡಿದ. ಕೂಡಲೇ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ, ನೋಡು, ನಾನು, ಭೀಮ, ಅರ್ಜುನ 3 ಜನ ಹೊರಡುತ್ತೇವೆ. ಆ ಜರಾಸಂಧನ ವಧಿಗೆ ಹೊರಡುತ್ತೇವೆ. ಆ ಭೀಮಸೇನ ಆ ಜರಾಸಂಧನನ್ನು ಕೊಂದರೆ ನೀನು ರಾಜಸೂಯ ಯಾಗವನ್ನು ನಿರ್ವಿಘ್ನವಾಗಿ ಮಾಡಬಹುದು. ಆಗ ಇಡೀ ಜಗತ್ತೇ ನಿನ್ನ ವಶವಾಗತ್ತೆ ಅಂತ ಧರ್ಮರಾಜನ ಹುರಿದುಂಬಿಸಿದ. ಇಷ್ಟಾದರೂ ಕೂಡ ಧರ್ಮರಾಜನಿಗೆ ಭಯ. ಹೆದರ್ಕೊಂಡೇ ಹೇಳ್ತಾನೆ, ಜರಾಸಂಧ ಮುತ್ತಿಗೆ ಹಾಕಿದಾಗ ನೀನು ಕೂಡ ಏನು ಮಾಡಿದ್ಯಪ್ಪ? ಜರಾಸಂಧ ನಿನ್ನ ಮಥುರಾಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ನೀನೂ ಕೂಡ ಮಥುರಾಪಟ್ಟಣ ಬಿಟ್ಟು ದ್ವಾರಕ್ಕೆ ಓಡಿ ಹೋದೆಯಲ್ಲ. ಅಂಥ ಜರಾಸಂಧನನ್ನು ಸಂಹಾರ ಮಾಡಲಿಕ್ಕೆ ನಿನಗೂ ಆಗಲ್ಲ. ಅದರಿಂದ ನೀವು ಹೋಗೋದು ಬೇಡ, ಭೀಮಾರ್ಜುನರು ಹೋಗೋದು ಬೇಡ. ಭೀಮಾರ್ಜುನರು ನನ್ನ 2 ಕಣ್ಣುಗಳು. ಮತ್ತೆ ನಿಮ್ಮನ್ನು ನನಗೆ ಬಿಟ್ಟಿರಲಿಕ್ಕಾಗಲ್ಲ. ನನ್ನ ಪ್ರಾಣಕ್ಕಿಂತಲೂ ಪ್ರಿಯರಾಗಿರ್ತಕ್ಕಂಥವರು ಭೀಮಾರ್ಜುನರು ಮತ್ತು ನೀನು. ಹೀಗಿರುವಾಗ ನಿಮ್ಮನ್ನು ಬಿಟ್ಟು ನಾನು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮನ್ನು ನಾನು ರಾಜಸೂಯಾಗ ಮಾಡಬೇಕೆಂಬ ಕಾರಣಕ್ಕೋಸ್ಕರವಾಗಿ ಆ ಜರಾಸಂಧನಿಗೆ ಬಲಿ ಕೊಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆದ್ದರಿಂದ ಬೇಡ ಅಂದ. ಆಗ ಹೇಳ್ತಾನೆ,
ರಮಾಬ್ರಹ್ಮಾದಿಗಳು ಯಾರಿಂದ ನಿಯಮ್ಯರೋ, ಇಡೀ ವಿಶ್ವ ಯಾರ ವಶದಲ್ಲಿದೆಯೋ ಅಂತಹ ಕೇಶವನ ಮುಂದೆ ಈ ಜರಾಸಂಧ ಯಾವ ಲೆಕ್ಕ? ಸಮಸ್ತ ಲೋಕಗಳಿಗೆ ಪ್ರಭುವಾಗಿರತಕ್ಕಂಥವನು ಪರಮಾತ್ಮ, ಅವನು ಸರ್ವ ಸಮರ್ಥ. ಅವನ ಒಂದು ಅನುಗ್ರಹದಿಂದ ಅರ್ಜುನ ಅಜೇಯನಾಗಿದ್ದಾನೆ, ಪರಮಾತ್ಮ ಸರ್ವ ಸಮರ್ಥನಾಗಿದ್ದಾನೆ. ಆದ್ದರಿಂದ ನಾವು ಮೂವರೂ ಸೇರಿಕೊಂಡು ಆ ಮಾಗಧನನ್ನು ಸದೆಬಡಲಿಕ್ಕೆ ಹೋಗ್ತೇವೆ. ಶ್ರೀಹರಿಯ ಮುಂದೆಯೇ ಆ ಜರಾಸಂಧನನ್ನು ಸಂಹಾರ ಮಾಡಿ ತೀರ್ತೇವೆ ಎಂಬುದಾಗಿ ಭೀಮ ಧೈರ್ಯ ತುಂಬಿ ಮಾತಾಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಧರ್ಮರಾಜ ಭಯಪಡಬೇಡ, ಭೀಮಸೇನ ಜರಾಸಂಧನನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥ. ನಾನು ಜರಾಸಂಧನನ್ನು ಸಂಹಾರ ಮಾಡಲಿಲ್ಲ. ಹೌದು, ನೀನು ಹೇಳಿದಿ, ಮಥುರಾ ಪಟ್ಟಣ ಬಿಟ್ಟು ದ್ವಾರಕ್ಕೆ ಓಡಿ ಹೋದವ ನೀನು ಅಂತ ಹೇಳಿದಿ. ಅಂದ ಮಾತ್ರಕ್ಕೆ ಜರಾಸಂಧ ಅಜೇಯ ಅಂತ ತಿಳ್ಕೊಬೇಡ. ಆ ಜರಾಸಂಧನನ್ನು ಸಂಹರಿಸದೆ ನಾನು ಮಥುರೆಯನ್ನು ಬಿಟ್ಟು ಹೋದದ್ದು ಯಾಕೆ ಅಂದರೆ, ಈ ಬಲಿಷ್ಠ ರಾಜ ಸಣ್ಣ ದೇಶದ ಮೇಲೆ ಆಕ್ರಮಣ ಮಾಡಿದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬ ನೀತಿಯನ್ನು ತೋರಿಸಲಿಕ್ಕೆ ನಾನು ಮಾಡಿದ್ದು ಹೊರತು ಹೆದರಿಕೆಯಿಂದಲ್ಲ. ಒಬ್ಬ ಬಲಿಷ್ಠ ರಾಜ, ಜರಾಸಂಧನಂತಹ ಬಲಿಷ್ಠ ರಾಜ ಒಂದು ಸಣ್ಣ ರಾಜ್ಯದ ಮೇಲೆ, ಮಥುರೆಯಂತಹ ಸಣ್ಣ ರಾಜ್ಯದ ಮೇಲೆ ಆಕ್ರಮಣ ಮಾಡಿದಾಗ ಆ ಸಣ್ಣ ದೇಶದವ ಏನು ಮಾಡಬೇಕು, ಹೇಗೆ ಎದುರಿಸಬೇಕು? ಆಗ ಅಲ್ಲಿಂದ ಪಲಾಯನ ಮಾಡೋದೊಂದೇ ದಾರಿ. ಆ ಒಂದು ನೀತಿಯನ್ನು ತೋರಿಸೋಕ್ಕೋಸ್ಕರ ನಾನು ಅಲ್ಲಿಂದ ದ್ವಾರಕೆಗೆ ಹೋದೆ ಹೊರತು ಹೆದರಿಕೆಯಿಂದ ಅಲ್ಲ. ಆದ್ದರಿಂದ ನನ್ನ ಬಗ್ಗೆ ಸಂದೇಹ ಬೇಡ. ಆ ಮಾಗಧನ ಸಂಹಾರ ಮಾಡಿಸಿ ನಿನ್ನ ಭೀಮಾರ್ಜುನರನ್ನು ನಿನಗೆ ತೋರಿಸ್ತೇನೆ. ಆದ್ದರಿಂದ ಯಾರಿಗೂ ಅಪಾಯ ಇಲ್ಲ. ನಿನ್ನ ಕಣ್ಣಿನ ಹಾಗೆ ಇರತಕ್ಕಂತಹ ಭೀಮಾರ್ಜುನರಿಗೂ ಅಪಾಯ ಇಲ್ಲ, ನನಗೂ ಯಾವ ಅಪಾಯ ಇಲ್ಲ ಅಂತೆಲ್ಲ ಕೃಷ್ಣ ವಿವರಣೆ ಕೊಟ್ಟ ಮೇಲೆ ಧರ್ಮರಾಜ ಒಪ್ತಾನೆ. ಸರಿ, ಭೀಮಾರ್ಜುನರನ್ನು ಜರಾಸಂಧನ ವಧೆಗೋಸ್ಕರ ಕರೆದುಕೊಂಡು ಹೋದ. ಕೃಷ್ಣನ ಅಭಿಪ್ರಾಯ ಹೇಗಿತ್ತು ಅಂದರೆ, ಈ ಯಾವತ್ತು ನಿರಾಯುಧನಾಗಿ ಕ್ಷತ್ರಿಯ ಶತ್ರುಗಳ ಕಡೆಗೆ ಹೋಗಬಾರದು, ಶತ್ರು ಮೇಲೆ ಆಕ್ರಮಣ ಮಾಡಬಾರದು. ಅದಕ್ಕೋಸ್ಕರ ಮೂವರು ಕೂಡ ಈ ಬ್ರಾಹ್ಮಣ ವೇಷ ತೊಟ್ಕೊಂಡು ಹೋಗ್ತಾರೆ. ನಿರಾಯುಧನಾಗಿ ಕ್ಷತ್ರಿಯ ಹೋಗಬಾರದು ಅಂತ ಇದೆ. ಕ್ಷತ್ರಿಯರಾಗಿ ಹೋದರೆ ಆಯುಧ ಹಿಡ್ಕೊಂಡು ಹೋಗಬೇಕು. ನಿರಾಯುಧರಾಗಿ ಕ್ಷತ್ರಿಯರು ಶತ್ರು ಕಡೆಗೆ ಹೋಗಬಾರದು. ಅದಕ್ಕೋಸ್ಕರ ನಿರಾಯುಧನಾಗಿರ್ತಕ್ಕಂತಹ ಭೀಮನಿಂದಲೇ ಸಂಹಾರ ಆಗಬೇಕು. ಯಾವ ಆಯುಧವನ್ನು ಭೀಮ ಧಾರಣ ಮಾಡದೆ ನಿರಾಯುಧನಾಗಿ ಅವನನ್ನು ಸಂಹಾರ ಮಾಡಬೇಕು. ನಿರಾಯುಧನಾಗಿ ಕ್ಷತ್ರಿಯನಾಗಿ ಹೊರಟ್ರೆ ಅದು ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧ. ಕ್ಷತ್ರಿಯನಾದವ ಶತ್ರುವಿನ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ಆಯುಧ ಸಹಿತನಾಗಿಯೇ ಹೋಗಬೇಕು. ಅದಕ್ಕೋಸ್ಕರವಾಗಿ ಬ್ರಾಹ್ಮಣ ವೇಷ ತೊಟ್ಟುಕೊಂಡು ಹೋದರು. ಈಗ ಭೀಮನಿಂದ ಜರಾಸಂಧನ ಸಂಹಾರ ಆಗಬೇಕು ಅಂತಾದರೆ ಈ ಅರ್ಜುನ ಯಾಕೆ? ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಹಾಗೆ, ಸುಮ್ಮನೆ ಅವ ಇರಬೇಕಷ್ಟೆ. ಯಾಕಿರಬೇಕು ಅಂದರೆ, ಭೀಮನ ಪರಾಕ್ರಮ ಎಂಥದ್ದು ಅಂತ ಅರ್ಜುನನಿಗೆ ಗೊತ್ತಾದರೆ ಅವನ ಅಹಂಕಾರ ಇಳಿಯುತ್ತೆ. ಅವನಿಗೆ ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಅಂತ ಇದೆ ಅರ್ಜುನನಿಗೆ. ಆ ರೀತಿಯಲ್ಲೇ ದ್ರೋಣಾಚಾರ್ಯವನನ್ನು ತಯಾರು ಮಾಡಿದ್ದಾರೆ. ಈಗ ಭೀಮನೊಬ್ಬನ್ನ ಕರ್ಕೊಂಡು ಹೋದರೆ ಭೀಮನ ಪರಾಕ್ರಮ ಎಂಥದ್ದು ಅದು ಅರ್ಜುನಿಗೆ ಗೊತ್ತಾಗುವುದಿಲ್ಲ. ಇನ್ನು ತಾನು ಹೇಳಿದರೆ, ಸ್ವತಃ ತಾನು ಕೃಷ್ಣ ಭೀಮನ ಪರಾಕ್ರಮದ ಬಗ್ಗೆ ಹೇಳಿದರೆ ಸುಮ್ಮನೆ ಹೇಳ್ತಾನೆ, ಅವನ ಮೇಲೆ ಪ್ರೀತಿ ಆದ್ದರಿಂದ ಹೇಳ್ತಾನೆ, ಪ್ರೀತಿ ಅಭಿಮಾನದಿಂದ ಹೇಳ್ತಾನೆ ಅಂತ. ಜರಾಸಂಧನಂತಹ ಪ್ರಬಲ ವ್ಯಕ್ತಿಯೇ ಭೀಮ ಎಂಥವನು ಅಂತ ಅರ್ಜುನನಿಗೆ ಹೇಳಬೇಕು. ಹೀಗೆ ಜರಾಸಂಧನ ಮುಖದಿಂದ
ಭೀಮ ಅರ್ಜುನನಿಗಿಂತಲೂ ಬಲಿಷ್ಠ ಅಂತ ಹೇಳಿಸಬೇಕು. ಇದು ಕೃಷ್ಣನ ಉದ್ದೇಶ. ಒಂದು ಬ್ರಾಹ್ಮಣ ವೇಷ ಧಾರಣ ಮಾಡಿದ್ದು ಹೋಗಿದ್ದು ಯಾಕೆ ಅಂದರೆ ಕ್ಷತ್ರಿಯರು ನಿರಾಯುಧರಾಗಿ ಹೋಗಬಾರ್ದು ಒಂದು ಕಾರಣ. ಇನ್ನು ಅರ್ಜುನನ್ನು ಯಾಕೆ ಕರ್ಕೊಂಡೋಗಿದ್ದು ಜೊತೆಗೆ ಅಂದರೆ ಅರ್ಜುನಿಗಿಂತ ಭೀಮ ಬಲಿಷ್ಠ ಎಂಬುದು ಚೆನ್ನಾಗಿ ಗೊತ್ತು. ಆದರೆ ಅರ್ಜುನಿಗೆ ಅಹಂಕಾರ ಇದೆ, ತಾನೇನು ಕಡಿಮೆ ಇಲ್ಲ ಅಂತ. ಅದನ್ನು ಭೀಮನಾಗಲಿ ಕೃಷ್ಣನಾಗಲಿ ಹೇಳಿದರೆ ಅದಷ್ಟು ಅರ್ಜುನಿಗೆ ಖುಷಿ ಆಗಲ್ಲ. ಯಾರು ಲೋಕದಲ್ಲಿ ತುಂಬ ಬಲಿಷ್ಠರಾಗಿದ್ದಾರೋ ಅಂತಹ ಬಲಿಷ್ಠನಾಗಿರತಕ್ಕಂತಹ ವ್ಯಕ್ತಿಯ ಬಾಯಿಯಿಂದಲೇ ಅರ್ಜುನಿಗಿಂತಲೂ ಭೀಮ ಬಲಿಷ್ಠ ಅಂತ ಹೇಳಿಸ್ಬೇಕಾಗಿದೆ. ಇದು ಕೃಷ್ಣನ ಅಭಿಪ್ರಾಯ. ಅದಕ್ಕೋಸ್ಕರವಾಗಿ ಅರ್ಜುನನನ್ನು ಕರೆದುಕೊಂಡು ಹೋಗಿ ಅರ್ಜುನನ ಮುಂದೆ ಅರ್ಜುನಿಗಿಂತಲೂ ಭೀಮ ಬಲಿಷ್ಠ ಅಂತ ಜರಾಸಂಧನ ಮೂಲಕ ಹೇಳಿಸಿ ಭೀಮನಿಂದ ಅವನ ಸಂಹಾರ ಮಾಡಿಸಿ ತಾನು ಆ ಸೇವೆಯನ್ನು ತಗೋಬೇಕಾಗಿದೆ ಪರಮಾತ್ಮ. ಅದಕ್ಕೋಸ್ಕರವಾಗಿ ವಿಪ್ರವೇಶಧಾರಿಗಳಾಗಿ ಹೊರಟರು ಕೃಷ್ಣ, ಭೀಮ, ಅರ್ಜುನರು ಮಾಗಧದೇಶಕ್ಕೆ ಹೊರಟರು. ಅಲ್ಲಿ ಒಂದು ದೊಡ್ಡ ಲಿಂಗಾಕಾರದ ಶಿವಲಿಂಗಾಕಾರದ ಒಂದು ಬೆಟ್ಟ, ದೊಡ್ಡ ಬೆಟ್ಟ. ಆ ಜರಾಸಂಧ ಪೂಜಿಸ್ತಾ ಇದ್ದ, ದಿನಾಲು ಆ ಬೆಟ್ಟವನ್ನು ಶಿರವಾಗಿ ಪೂಜಿಸ್ತಾ ಇದ್ದ. ಅಂತಹ ಶಿವಲಿಂಗಾಕಾರ ದೊಡ್ಡ ಬೆಟ್ಟವನ್ನು ಮೊದಲು ತಮ್ಮ ಬಾಹುಗಳಿಂದ ಬೀಳಿಸಿಬಿಡುತ್ತಾರೆ. ಅದು ಜರಾಸಂಧನ ತಲೆಯೋ, ಈ ಬೆಟ್ಟವನ್ನು ಬಿಡಿಸಿದೇನು, ನಿನ್ನ ತಲೆಯನ್ನು ಬಿಡಿಸೋದೇನು ಕಷ್ಟ ಅಲ್ಲ ಅಂತ ಹೇಳುವ ಹಾಗೆ ಇತ್ತು. ಅಂತಹ ಆ ಶಿವಲಿಂಗಾಕಾರ ದೊಡ್ಡ ಬೆಟ್ಟವನ್ನು ಬಾಹುಗಳಿಂದ ಬೀಳಿಸ್ತಾರೆ. ಬೀಳಿಸಿ ಹಿಂಬಾಗಿಲಿನಿಂದ ಪ್ರವೇಶ ಮಾಡ್ತಾರೆ. ಬ್ಯಾಕ್ ಡೋರ್ ಎಂಟ್ರಿ ಅಂತಾರಲ್ಲ, ಹಿಂಬಾಗಿಲಿನಿಂದ ನಗರವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ 3 ಬೇರುಗಳಿಟ್ಟಿರ್ತಾನೆ ಅವನು. ಯಾರಾದರೂ ಶತ್ರುಗಳು ಬಂದರೆ ಅಲ್ಲಿರ್ತಾರೋ ಮೊದಲು ಆ ಬೇರಿಯನ್ನು ಹೊಡಿತಾರೆ, ಶತ್ರುಗಳು ಯಾರೋ ಬಂದಿದ್ದಾರೆ ಅಂತ ಸೂಚಿಸಲಿಕ್ಕೆ. ಆ ಬೇರಿಗಳನ್ನು ಮುಷ್ಟಿಯಿಂದ ಭೇದಿಸ್ತಾರೆ. ಬಹಳ ದೊಡ್ಡ ಬೇರಿಗಳು, ಮುಷ್ಟಿಯಿಂದ ಅವನ್ನೆಲ್ಲ ಒಡೆದು ಹಾಕ್ತಾರೆ. ಹೇ ಜರಾಸಂಧ, ನಿನ್ನ ಕೀರ್ತಿಯನ್ನು, ನಿನ್ನ ಶೈವಾಸ್ತ್ರವನ್ನು ಹೀಗೆ ಭೇದಿಸ್ತೇವೆ ಅಂತ ಸೂಚಿಸಲಿಕ್ಕೋಸ್ಕರವಾಗಿ ಆ 3 ಬೇರಿಗಳನ್ನು ಭೇದಿಸ್ತಾರೆ. ಆಮೇಲೆ ಒಳನುಗ್ತಾರೆ. ಈ ಅಕ್ರಮವಾಗಿ ಬ್ಯಾಕ್ ಡೋರ್ ಎಂಟ್ರಿಯಿಂದ ಬಂದಂಥ ನೀವು ಯಾರು, ನೀವು ಬಂದ ಕಾರಣ ಏನು, ಆ ಪರ್ವತವನ್ನು, ಶಿವಲಿಂಗಾಕಾರದ ಪರ್ವತವನ್ನು ಯಾಕೆ ಸೀಳಿ ಹಾಕಿದ್ದು, ನನ್ನ ಬೇರೆಗಳನ್ನು ಯಾಕೆ ನೀವು ಹಾಳು ಮಾಡಿದ್ದೀರಿ ಅಂದಾಗ ಕೃಷ್ಣ ಹೇಳ್ತಾನೆ, ಶತ್ರುವಿಗೆ ಪ್ರತೀಕಾರ ಮಾಡುವುದು ನನ್ನ ಉದ್ದೇಶ. ಆಗ ಜರಾಸಂಧ ಹೇಳಿದ, ನೀವು ನನ್ನ ಶತ್ರುಗಳಲ್ಲ, ನೀವು ಬ್ರಾಹ್ಮಣರು, ನೀವು ನನ್ನ ಶತ್ರುಗಳಲ್ಲ ಅಂದಾಗ ಹೇಳ್ತಾನೆ, ನಾನು ನಿನ್ನ ಶತ್ರು, ನಾವು ವಿಪ್ರರಲ್ಲ, ನೋಡು ನಾನು ನಿನ್ನ ಶತ್ರು ವಾಸುದೇವ, ಇವರು ಭೀಮಾರ್ಜುನರು. ನೀನು ಶಾಸ್ತ್ರವಿರುದ್ಧವಾಗಿರತಕ್ಕಂತಹ ಶೈವಯಾಗವನ್ನು ಮಾಡಿ ಅದರಲ್ಲಿ ಬಲಿ ಕೊಡಲಿಕ್ಕೆ, ಪಶುಗಳಂತೆ ಬಲಿ ಕೊಡಲಿಕ್ಕೆ ರಾಜರನ್ನು ಬಂಧಿಸಿಟ್ಟಿದ್ದೀಯಾ. ಅವರೆಲ್ಲ ನನ್ನ ಬಂಧುಗಳು, ನನ್ನ ಬಾಂಧವರನ್ನು ನೀನು ಬಲಿ ಕೊಡಲಿಕ್ಕೆ ಇಟ್ಟಿದ್ದೀಯಾ, ಅವರನ್ನು ಬಿಡುಗಡೆಗೊಳಿಸಲಿಕ್ಕೆ ಬಂದಿದ್ದೇನೆ. ಇದು ಪಶುಗಳ ಹಾಗೆ, ಪಶುವನ್ನು ಬಲಿ ಕೊಡುವುದು ನಿಷಿದ್ಧ, ಪಶುಗಳಂತೆ ಮಾನವರನ್ನು ಬಲಿ ಕೊಡುವುದು ನಿಷಿದ್ಧ. ಯಾಗದಲ್ಲಿ ಪಶು ಹಿಂಸೆ ನಿಷಿದ್ಧ. ಈ ಹಿಂಸೆ ಅನ್ನೋದು, ಅದರಲ್ಲಿ ಜರಾಸಂಧ ನೋಡಿ, ಯಾರು ಅವನಿಗೆ ಹೇಳಿದರು, ನೀನು ಹೋಮ ಮಾಡಿ ಈ ಎಲ್ಲ ರಾಜನ ಬಲಿ ಕೊಡು, ನಿನಗೆ ಶಿವನ ಅನುಗ್ರಹ ಆಗತ್ತೆ ಅಂತ. ಅಂತಹ ಒಂದು ಅವೈದಿಕವಾದ ಪಶುಪತಿ ಯಾಗ ಅಂತಾರೆ ಅದಕ್ಕೆ. ಅವೈದಿಕವಾಗಿರತಕ್ಕಂತಹ ಈ ಯಾಗದಲ್ಲಿ ಅವ ಸಾವಿರಾರು ರಾಜ್ಯಗಳನ್ನು ಆಹುತಿ ಕೊಡ್ಲಿಕ್ಕೆ ಹೊರಟಿದ್ದಾನೆ. ಆದ್ದರಿಂದ ಕೃಷ್ಣ ಹೇಳಿದ, ನೀನು ಮಾಡ್ತಾ ಇರ್ತಕ್ಕಂತಹ ಯಾಗ ಅದು ಅವೈದಿಕವಾಗಿರತಕ್ಕಂತಹ ಯಾಗ,
ಅವ್ರನ್ನೆಲ್ಲ ನೀನು ಬಲಿ ಕೊಡ್ತಾ ಇದ್ದೀಯಾ, ನೀನು ಅವರನ್ನು ಬಿಡುಗಡೆ ಮಾಡಿದರೆ ಸರಿ, ಇಲ್ಲದೆ ಹೋದರೆ ನಾವೇ ನಿನ್ನನ್ನು ಕೊಂದು ಅವರನ್ನು ಬಿಡುಗಡೆಗೊಳಿಸ್ತೇವೆ ಅಂತ ಕೃಷ್ಣ ಗರ್ಜನೆ ಮಾಡಿದ. ಹಾಗೆ ಅಂದ, ನನ್ನ ಪಶುಪತಿ ಯಾಗ ಆಗಬೇಕು, ನನ್ನ ಪಶುಪತಿ ಯಾಗದ ಪಶುಗಳಾಗಿರ್ತಕ್ಕಂಥ ಅವರನ್ನು ನಾನು ಬಿಡುವುದಿಲ್ಲ ಅಂತ. ಬನ್ನಿ, ಬೇಕಾದ್ರೆ ಯುದ್ಧಕ್ಕೆ ಬನ್ನಿ, ನೀವು ಒಬ್ಬೊಬ್ಬರೇ ಬನ್ನಿ ಬೇಕಾದರೆ, ಅಥವಾ ಒಟ್ಟಿಗೆ ಬನ್ನಿ. ನೀವು 3 ಜನ ಒಟ್ಟಿಗೆ ಬಂದರೂ ಪರವಾಗಿಲ್ಲ, ಒಬ್ಬೊಬ್ಬರೇ ಬಂದರೂ ತೊಂದರೆ ಇಲ್ಲ. ಆಯುಧ ಹಿಡಿದುಕೊಂಡು ಬಂದರೂ ಸರಿ, ನಿರಾಯುಧರಾಗಿಯೂ ಬಂದರೂ ಸರಿ, ಸೇನೆ ಕಟ್ಟಿಕೊಂಡು ಬಂದರೂ ಸರಿ, ಹಾಗೆ ಬಂದರೂ ಸರಿ, ನಾನು ಸದೆ ಬಡಿತೇನೆ ಅಂತ ಅಬ್ಬರಿಸಿದ ಜರಾಸಂಧ. ಆಗ ಕೃಷ್ಣನು ಸವಾಲು ಹಾಕಿದ, ಸರಿ ಆಯಿತು, ನೀನು ಅಷ್ಟೇ, ನೀನು ನಮ್ಮಲ್ಲಿ ಒಬ್ಬೊಬ್ಬರೊಂದಿಗೆ ಯುದ್ಧ ಮಾಡ್ತೀಯೋ ಅಥವಾ ನಮ್ಮ ಎಲ್ಲರೊಂದಿಗೆ ಯುದ್ಧ ಮಾಡ್ತೀಯೋ, ಆಯುಧ ಹಿಡಿದು ಯುದ್ಧ ಮಾಡ್ತೀಯೋ, ನಿರಾಯುಧನಾಗಿ ಯುದ್ಧ ಮಾಡ್ತೀಯೋ, ಸೈನ್ಯ ಸಮೇತನಾಗಿ ಮಾಡ್ತೀಯೋ ಅಂತ ಕೃಷ್ಣನ ಪ್ರತಿ ಸವಾಲು ಹಾಕಿದ. ಆಗ ಅವ ಹೇಳ್ತಾನೆ, ಒಬ್ಬೊಬ್ಬರು ಅಂದರೆ ಯಾರು? ಅರ್ಜುನ. ಇವ ಇನ್ನೂ ಬಾಲಕ. ಅರ್ಜುನನಿಗೆ ಆಗ 55 ವರ್ಷ ಅವನಿಗೆ ಆಗ. ಇವ ನನ್ನ ಮುಂದೆ ಬಾಲಕ. ಇದನ್ನು ಹೇಳಿಸ್ಬೇಕಾಗಿದೆ ಕೃಷ್ಣ, ಇದನ್ನ ಜರಾಸಂಧನ ಬಾಯಿಯಿಂದ ಹೇಳಿಸ್ಬೇಕಾಗಿದೆ. ನೀನು ಏನು ಅಂತ, ಜರಾಸಂಧ ಮುಂದೆ ನೀನು ಏನೂ ಅಲ್ಲ ಅಂತ ಅರ್ಜುನನಿಗೆ ಕೃಷ್ಣ ಹೇಳಿಸ್ಬೇಕಾಗಿದೆ. ಅದು ಯಾರ ಮೂಲಕವಾಗಿ? ಜರಾಸಂಧನ ಬಾಯಿಂದಲೇ. ಈ 55 ವರ್ಷದ ಈ ಬಾಲಕ, ಇವನು ಅಂತಹ ದುರ್ಬಲ ಜೊತೆ ನಾನು ಯುದ್ಧ ಮಾಡೋದಿಲ್ಲ ಅಂತ, ಆದ್ರಿಂದ ಅವನ ಜೊತೆ ಯುದ್ಧ ಮಾಡೋದಿಲ್ಲ ಅಂತ ಆಯ್ತು. ಇನ್ನು ಕೃಷ್ಣ ಹೇಳ್ತಾನೆ, ನೀನೊಬ್ಬ ಗೊಲ್ಲನ ಜೊತೆ ಏನು ಯುದ್ಧ? ಆದ್ರಿಂದ ನೀನು ಬೇಡ, ಅರ್ಜುನ ಬೇಡ. ನನ್ನ ಸಮಬಲ, ನನಗೆ ಸಮಾನವಾದ ಬಲವುಳ್ಳವ ಅಂದರೆ ಭೀಮ ಮಾತ್ರ. ಭೀಮನೊಬ್ಬನೇ ನನಗೆ ಸಮಬಲ, ಅವನೊಡನೆ ನಾನು ಹೋರಾಡ್ತೇನೆ ಅಂತ ಜರಾಸಂಧ. ಕೃಷ್ಣನಿಗೆ ಬೇಕಾದ್ದು ಇದೆ. ಇನ್ನೊಂದು ಅವನಿಗೆ ಅಂಜಿಕೆ ಏನಂದ್ರೆ, ಅರ್ಜುನ ಯುದ್ಧ ಮಾಡೋದು, ಅವನು ಬಾಲಕ, ಅವನ ಜೊತೆ ಯುದ್ಧ ಮಾಡೋದು. ಇನ್ನು ಕೃಷ್ಣ ಜೊತೆ ಯುದ್ಧ ಮಾಡಿದರೆ ಖಂಡಿತ ಸಾಯ್ತಾನೆ ಜರಾಸಂಧ, ಗೊತ್ತವನಿಗೆ. ಆದರೆ ಅವನು ನೀನು ನಿನ್ನ ಜೊತೆ ಯುದ್ಧ ಮಾಡೋದಿಲ್ಲ ಅಂತ. ಅವನ ಜೊತೆ ಯುದ್ಧ ಮಾಡಿದರೆ ಸತ್ಯ ಹೋಗ್ತಾನೆ, ಗೊತ್ತಿದೆ ಅದು. ಆದರೂ ಬೇಡ ನಿರ್ಧಾರ ಮಾಡಿದ, ಯಾಕಂದ್ರೆ ತಾನು ಸತ್ಯ ಹೋಗ್ಬಿಡ್ತಾನೆ ಅಂತ. ಗೆಲ್ಲಬೇಕು ಅಂದರೆ ಸಮಾನ ಬಲಿಷ್ಠರೊಂದಿಗೆ. ಕೃಷ್ಣ ಜರಾಸಂಧ ಬಲಿಷ್ಠ ಆದ್ರಿಂದ ಜರಾಸಂಧ ತಾನೇ ಸತ್ತು ಹೋಗ್ಬಿಡ್ಬೋದು. ಇನ್ನು ಅರ್ಜುನಿಗೆ ಯುದ್ಧ ಮಾಡಿದರೆ ಬಾಲಕನ ಜೊತೆಗೆ ಏನು ಯುದ್ಧ ಅಂತ ಅವಮಾನ ತನಗೆ. ಅರ್ಜುನಿಗೆ ಯುದ್ಧ ಮಾಡೋದು ಅವಮಾನ, ಕೃಷ್ಣತೆಗೆ ಯುದ್ಧ ಮಾಡಿದರೆ ತಾನೇ ಸತ್ತು ಹೋಗ್ಬೋದು. ಅದಕ್ಕೆ ತಾನು ಗೆಲ್ಲಬಹುದು. ಯಾರ ಜೊತೆಗೆ ಯುದ್ಧ ಮಾಡಿದರೆ? ತನ್ನ ಸಮ ಬಲವುಳ್ಳಂತಹ ಭೀಮನೊಂದಿಗೆ ಹೋರಾಟ ಮಾಡಿದರೆ ತಾನು ಗೆಲ್ಲಬಹುದು ಅಂತ ಯೋಚನೆ ಮಾಡಿ ಹಾಗೆ ಹೇಳಿದ. ಆಗ ಸ್ವಲ್ಪ ಇವನಿಗೆ ಬೇಜಾರಾಯಿತು, ನನ್ನನ್ನು ಬಾಲಕ ಅಂದ್ಬಿಟ್ನಲ್ಲ ಅಂತ. ತನ್ನನ್ನು ಬಾಲಕ ಅಂತ ಜರದ್ನಲ್ಲ. ಹಾಗಾಗಿ ಇವನಿಗೆ ಸ್ವಲ್ಪ ಧೈರ್ಯ ಬರಲಿಲ್ಲ, ಅವನ ಮುಂದೆ ಎದ್ದು ನಿಂತ್ಕೊಳ್ಳೋ ಧೈರ್ಯವೇ ಬರಲಿಲ್ಲ. ಅದಕ್ಕೋಸ್ಕರವಾಗಿ ಅರ್ಜುನನ್ನ ಕರ್ಕೊಂಬಂದಿದ್ದು ಕೃಷ್ಣ. ಸರಿ, ಜರಾಸಂಧ ತಾನು ಭಾವಿಸಿದ್ದ, ಗದಾಯುದ್ಧದಲ್ಲಿ ನನ್ನಂತಹ ಪ್ರವೀಣ, ಮಹಾಗದಂ ಚಂಡರಣಂ ಪೃಥಿವ್ಯಾಂ. ಅವಾಗ ಅನ್ಕೊಂಡಿದ್ದ, ಏನೋ ದೊಡ್ಡ ಗದೆ, ತಾನು ಬಹಳ ಕಠಿಣವಾಗಿರತಕ್ಕಂತಹ ಗದಾಯುದ್ಧ ಮಾಡುವಂತ ಅನ್ಕೊಂಡಿದ್ದ. ಅಂತಹ ತಾನೇ ಗದಾಯುದ್ಧದಲ್ಲಿ ಪ್ರವೀಣ ಅಂತ ಅನ್ಕೊಂಡಿರ್ತಕ್ಕಂತಹ ಜರಾಸಂಧ ಭೀಮನಿಗೆ ಗದೆ ಕೊಡ್ತಾನೆ. ಗದೆಯೊಂದಿಗೆ ನನ್ನೊಂದಿಗೆ ಹೋರಾಡುವಂತ ಅವನೊಂದು ಗದೆ ಕೊಟ್ಟ, ತಾನೊಂದು ಗದೆ ಹಿಡ್ಕೊಂಡ, ಯುದ್ಧಕ್ಕೆ ಆಹ್ವಾನಿಸಿದ. ಗದೆ ಹಿಡಿದುಕೊಂಡು ಭೀಮ ಆ ಕೃಷ್ಣ ಪಾರ್ಥರ ಎದುರಿನಲ್ಲಿ ಯುದ್ಧ ಮಾಡಲಿಕ್ಕೆ ನಿಶ್ಚಯ ಮಾಡಿದ. ಮೊದಲು ವಾಗ್ಯುದ್ಧ ಶುರು ಆಯಿತು. ಶ್ರೀಹರಿಯ ಸರ್ವೋತ್ತಮ, ಅವ ಪಶುಪತಿ ಯಾಗ ಮಾಡಲಿಕ್ಕೆ ಹೊರಟಿದ್ದಾನೆ. ಶ್ರೀಹರಿಯ ಸರ್ವೋತ್ತಮ, ಅವನೇ ಗುಣಪೂರ್ಣ ಅಂತೆಲ್ಲ ಸಮರ್ಥನೆ ಮಾಡಿದ. ಜರಾಸಂಧ ಶೈವ ಮತವನ್ನು
ಪ್ರತಿಪಾದನೆ ಮಾಡಿದ. ಆ ಜರಾಸಂಧನ ಶೈವ ಮತವನ್ನು ಭೀಮಸೇನ ಖಂಡನೆ ಮಾಡಿದ. ಹೀಗೆ ವಾಗ್ಯುದ್ಧ ಆದಮೇಲೆ ಘೋರವಾಗಿರ್ತಕ್ಕಂಥ ಗದಾಯುದ್ಧ ಆರಂಭವಾಯಿತು. ಇಬ್ಬರು ತಮ್ಮ ತಮ್ಮ ಕೌಶಲ್ಯ ತೋರಿಸಿದರು. ಇಬ್ಬರ ಗದೆಯೂ ಕೂಡ ಬಲಿಷ್ಠವಾಗಿರ್ತಕ್ಕಂತಹ ಗದೆ. ಅಂತಹ ಗದೆಯ ಪ್ರಹಾರಕ್ಕೆ ಏನೂ ಆಗಲಿಲ್ಲ. ವಜ್ರಕಾಯ ಅವರದು ಇಬ್ಬರದು. ಆ ವಕ್ಷಸ್ಥಳದ ಹೊಡೆತದಿಂದ ಗದೆಗಳೇ ಪುಡಿ ಪುಡಿ ಆದ ಹೊರತು ಅವರಿಬ್ಬರಿಗೂ ಏನೂ ಆಗಲಿಲ್ಲ. ಸರಿ, ಗದೆ ಬಿಸಾಡಿದರು. ಮುಷ್ಟಿ ಯುದ್ಧ ಶುರುವಾಯಿತು. ಮುಷ್ಟಿ ಯುದ್ಧ ಆರಂಭವಾದಾಗ ಬ್ರಹ್ಮಾಂಡ ಸ್ಫೋಟ ಆದ ಹಾಗೆ ಅಂತಹ ಶಬ್ದ, ಮುಷ್ಟಿಘಾತದ ಶಬ್ದ. ಭೂಮಿಯೇ ನಡುಕ್ತು, ಪರ್ವತಗಳು ಉರುಳಿಗೆ ಶುರುವಾದವು, ಸಮುದ್ರ ಕ್ಷೋಭೆಗೊಂಟು. ಬ್ರಹ್ಮಾದಿ ದೇವತೆಗಳೆಲ್ಲ ಆಕಾಶದಲ್ಲಿ ಸೇರಿದ್ದಾರೆ. ಎಲ್ಲ ದೇವತೆಗಳು ಭೀಮಸೇನಿಗೆ ಜಯಕಾರ ಹಾಕ್ತಾ ಇದ್ದಾರೆ. ಅಸುರರೆಲ್ಲ ಮಾಗಧನಿ ಜಯಕಾರ ಹಾಕ್ತಾ ಇದ್ದಾರೆ. ಅವನಿಗೆ ಬ್ರಹ್ಮದೇವರು ಕೊಟ್ಟಂತಹ ವರ ಇದೆ. ಹಾಗಾಗಿ 15 ದಿವಸಗಳ ಕಾಲ ಯುದ್ಧ ಮಾಡಬೇಕಾಯ್ತು. ಇಲ್ಲದೆ ಹೋದರೆ ಒಂದೇ ಸಲಕ್ಕೆ ಮುಗಿತಿತ್ತು ಅವನ ಕಥೆ. 15 ದಿವಸಗಳವರೆಗೆ ಅವನೊಂದಿಗೆ ಯುದ್ಧ ಮಾಡ್ತಾನೆ ಭೀಮ. ಕೊನೆಗೆ ಪರಮಾತ್ಮನ ಆಜ್ಞೆಯಂತೆ ಅವನನ್ನು ಕೊಲ್ಲುವ ನಿರ್ಧಾರಕ್ಕೆ ಬರ್ತಾನೆ. ಪರಮಾತ್ಮ ನಮಸ್ಕಾರ ಮಾಡಿ ಅರ್ಜುನನನ್ನು ಸಂತೋಷದಿಂದ ಆಲಿಂಗಿಸಿಕೊಂಡು ಸಿಂಹ ಆನೆಯನ್ನು ಹಿಡಿಯುವ ಹಾಗೆ ಭೀಮ ಜರಾಸಂಧನ ಮುಡಿಗೆ ಕೈ ಹಾಕ್ತಾನೆ. ಅವನ ಬೆನ್ನಿನಲ್ಲಿ ಮೊಣಕಾಲಿಡ್ತಾನೆ. ಬೆನ್ನಲ್ಲಿ ತನ್ನ ಮೊಣಕಾಲನ್ನು ಇಟ್ಟು, ಬೆನ್ಮೇಲೆ ತನ್ನ ಮೊಣಕಾಲನ್ನು ಇಟ್ಟು ಅವ ಜರಾಸಂಧ ಆ ಎರಡು ದೇಹ ಕೂಡ್ಕೋತಾ ಇತ್ತು ಯಾವಾಗಲೂ. ಅದು ಆ ಕೂಡುವ ಸ್ಥಳ ಇದೆಯಲ್ಲ, ಆ ಕೂಡುವ ಸ್ಥಳವನ್ನೇ ಸೀಳ್ಬಿಡ್ತಾನೆ. ಹುಟ್ಟುವಾಗ ಜರಾಸಂಧ 2 ಶರೀರ ಹೋಳಾಗಿ ಹುಟ್ಟಿದ್ದ ಅವನು. ಹಾಗೆ ಸಾಯವಾಗಲೂ ಹಾಗೆ ಸೀಳ್ತದು. ಮರ್ಮಸ್ಥಳಕ್ಕೆ ಹೊಡೆದಿದ್ರೆ ಅವ ಸಾಯ್ತಿದ್ದ ಜರಾಸಂಧ. ಆದರೂ ಹಾಗೆ ಸಾಯ್ತಿಲ್ಲ. ಯಾಕೆಂದರೆ ಮರ್ಮಸ್ಥಳಕ್ಕೆ ಹೊಡೆದು ಸಾಯಿಸಿದರೆ ಅದರಲ್ಲೇನು ಭೀಮಸೇನ ಪೌರುಷ. ಮರ್ಮಸ್ಥಳಕ್ಕೆ ಹೊಡೆದ್ರೆ ಯಾರು ಬೇಕಾದರೂ ಸಾಯ್ತಾರೆ. ಅದರಲ್ಲಿ ಭೀಮನ ಪೌರುಷ ಏನು ಬಂತು? ತನ್ನ ಪೌರುಷ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ಭೀಮ ಅವನ ಮರ್ಮಸ್ಥಳಕ್ಕೆ ಹೊಡಿಲಿಲ್ಲ, ಅವನ ದೇಹವನ್ನೇ ಸೀಳಿಬಿಟ್ಟ. ತನ್ನ ಪೌರುಷ ಎಂಥದ್ದು ಅಂತ ಅವನ ದೇಹವನ್ನೇ ಹುಟ್ಟುವಾಗ ಹೇಗೆ 2 ಹೋಳಾಗಿ ಇದ್ವು ಆ ಶರೀರಗಳು, ಆ ರೀತಿಯಲ್ಲಿ ಜೋರಾಗಿ ಸೀಳಿದಾಗ ಬ್ರಹ್ಮಾಂಡವೇ ಸ್ಫೋಟವಾದಾಗೆ ಭಯಂಕರವಾಗಿರತಕ್ಕಂತಹ ಶಬ್ದ ಕೇಳಿಬಂತು. 3 ಲೋಕಗಳು ನಡುಗಿದವು. ಜರಾಸಂಧನ ಸಂಹಾರ ಆಯಿತು. ಜರಾಸಂಧನಂತಹ ದುಷ್ಟ ಸಂಹಾರ ಕಾರ್ಯವನ್ನು ಭಗವಂತನ ಸೇವೆ ಅಂತ ಭಾವಿಸಿ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾನೆ. ಸಮರ್ಪ್ಯ ಕೃತ್ಯಾನಿ ಕೃತೇ ಕೃತಾನಿ ಅಂತ ಬಂತಲ್ಲ, ಅಲ್ಲಿ ಕರಿಷ್ಯಮಾನಾನಿ ಚ ತಸ್ಯ ಪೂಜಾಂ, ದುಷ್ಟ ಸಂಹಾರ ಮಾಡಿ ಮುಂದೆ ಭಗವಂತನಿಗೆ ಇನ್ನೂ ಪೂಜೆಯನ್ನು ಮಾಡಲಿಕ್ಕಿದ್ದಾನೆ ಅಂತ. ಹಿಂದಿನ ಹಿಡಿಂಬಕನ ಸಂಹಾರದವರೆಗಿನ ಆ ದುಷ್ಟರ ಸಂಹಾರ ಅದು ಭಗವಂತನ ಪೂಜೆ ಅಂತ ಸಲ್ಲಿಸಿ, ಇನ್ನು ಮುಂದೆ ಮಾಡಲಿಕ್ಕಿರ್ತಕ್ಕಂತಹ ದುಷ್ಟ ಸಂಹಾರವೆಂಬ ಪೂಜೆಯನ್ನು ಮಾಡುವ ಸಂಕಲ್ಪವನ್ನು ಮಾಡಿದ ಅಂತ ಏನು ಹಿಂದೆ ಹೇಳಿದರಲ್ಲ, ಅಂತಹ ಒಂದು ಕಾರ್ಯವನ್ನು ಭೀಮಸೇನ ದೇವರು ಮಾಡ್ತಾ ಇದ್ದಾರೆ. ಇದು ಭಗವಂತನ ಸೇವೆ ಅಂತ ಭಾವಿಸಿ ಈ ಒಂದು ದುಷ್ಟ ಸಂಹಾರ ಕಾರ್ಯವನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಿದ. ಆ ಒಂದು ಸೇವೆಯನ್ನು ಪ್ರತ್ಯಕ್ಷವಾಗಿ ತಾನು ಕಾಣಬೇಕು ಅಂತಲೇ ಕೃಷ್ಣ ಬಂದಿದ್ದ. ಕೃಷ್ಣ ಭೀಮ ಇಬ್ಬರು ಪರಸ್ಪರ ಆಲಿಂಗಿಸ್ಕೊಳ್ತಾರೆ. ಬಹಳ ಖುಷಿಯಾಯಿತು. ಭೀಮ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಅರ್ಜುನನು ಭೀಮನಿಗೆ ನಮಸ್ಕಾರ ಮಾಡ್ತಾನೆ. ಬ್ರಹ್ಮಾದಿ ದೇವಗಳು ಸಂತೋಷ ಪಡ್ತಾರೆ. ಈ ರುದ್ರದೇವರ ವರವನ್ನು ಭಂಗಗೊಳಿಸಿ ಭೀಮ ಈ ಜರಾಸಂಧನನ್ನು ಸಂಹಾರ ಮಾಡಿದ. ಜರಾಸಂಧನ ಮಗ ಸಹದೇವ. ಆವಾಗ ಆ ಸಹದೇವ ಒಂದು ರಥವನ್ನು ಕೊಡ್ತಾನೆ ಭೀಮನಿಗೆ. ಒಂದು ರಥವನ್ನು ಕೊಟ್ಟು ಉಷಾ ಎಂಬ ಹೆಸರಿನ ತನ್ನ ತಂಗಿಯನ್ನು ಭೀಮಸೇನಿಗೆ ಸಮರ್ಪಣೆ ಮಾಡ್ತಾನೆ. ಕೃಷ್ಣ ಭೀಮಾರ್ಜುನರಿಗೆ ಶರಣಾಗತನಾಗ್ತಾನೆ.
ಆ ರಥ ಇವನಿಗೆ ಸೇರಬೇಕಾಗಿತ್ತು. ಹಿಂದೆ ಈ ವಾಸುದೇವನ ರಥವನ್ನೇ ವಸುಚಕ್ರವರ್ತಿ ಇಂದ್ರನ ಮೂಲಕ ಪಡ್ಕೊಂಡಿರ್ತಾನೆ. ಆ ರಥವೇ ಈ ವಸುಚಕ್ರವರ್ತಿ ವಂಶದಲ್ಲಿ ಬಂದಂತಹ ಜರಾಸಂಧನಿಗೆ ಬಂದಿರುತ್ತದೆ. ಅದು ವಾಸುದೇವನ ರಥವೇ ಅದು. ಅದನ್ನು ಇಂದ್ರ ಈ ವಸುಚಕ್ರವರ್ತಿ ಕೊಟ್ಟಿದ್ದ. ಆ ವಸುಚಕ್ರವರ್ತಿ ಮೂಲಕವಾಗಿ ಅವನ ವಂಶದಲ್ಲಿ ಬಂದಂತಹ ಜರಾಸಂಧನ ಬಳಿಗೆ ಆ ರಥ ಇತ್ತು. ಅದನ್ನು ಸಹದೇವ ಭೀಮನಿಗೆ ಅರ್ಪಣೆ ಮಾಡ್ತಾನೆ. ಭೀಮ ಅದು ನಿನ್ನ ರಥ ಅಂತ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಜರಾಸಂಧನ ಮಗನಾಗಿರ್ತಕ್ಕಂತಹ ಸಹದೇವ ಖುಷಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಭೀಮಸೇನ ಸ್ವೀಕಾರ ಮಾಡ್ತಾನೆ. ಅಂತೂ ಭಯಂಕರವಾಗಿರತಕ್ಕಂಥ ಈ ಯುದ್ಧದಲ್ಲಿ ಕೃಷ್ಣನೆಂಬ ಅಗ್ನಿಯಲ್ಲಿ, ಹಿಂದೆ ಬಂತಲ್ಲ, ಕೃಷ್ಣನೆಂಬ ಅಗ್ನಿಯಲ್ಲಿ, ಹಿಂದೆ ರಾಮಾವತಾರದಲ್ಲಿ ರಾಮನೆಂಬ ಅಗ್ನಿಯಲ್ಲಿ ಈ ರಾವಣನೆಂಬ ಆಹುತಿಯನ್ನು ಭೀಮಸೇನ ದೇವರು ಸುಗ್ರೀವನೋಕವಾಗಿ ಸಮರ್ಪಿಸಿದರು ಅಂತ. ಹಾಗೆ ಈ ಅವತಾರದಲ್ಲಿ ಕೂಡ ಈ ಆಹುತಿ ಕೃಷ್ಣನೆಂಬ ಅಗ್ನಿಯಲ್ಲಿ ಭಯಂಕರವಾಗಿರತಕ್ಕಂತಹ ಈ ಜರಾಸಂಧನ ವಧೆ ಎಂಬ ಯಾಗದಲ್ಲಿ ಕೃಷ್ಣನೆಂಬ ಅಗ್ನಿಯಲ್ಲಿ ಸಮರ್ಪಣೆ ಮಾಡಿ ಧನ್ಯತೆಯನ್ನು ಪಡೆದ. ಹೀಗೆ ಜರಾಸಂಧನ ವಧೆಯನ್ನು ಮಾಡಿದ್ದು. ಈ ಬಗ್ಗೆ ಎಲ್ಲ ಸುಮಾರು ವಿಚಾರ ಮಹಾಭಾರತಾತ್ಮನೆಯಿಂದ ಬರುತ್ತೆ. ಅಂತೂ ಇಂತಹ ಭಯೋತ್ಪಾದಕ ಮಹಾದೈತ್ಯ, ಜಾಗತಿಕ ಭಯೋತ್ಪಾದಕ, ಅವನ ನಿಗ್ರಹ ಮಾಡಿದ್ರಿಂದ ಭೀಮಸೇನನಿಗೆ ರಾಜಸೂಯಾಗದ ಫಲ ಬಂದ್ಬಿಡ್ತು. ಎಷ್ಟು ಅಂದರೆ ಒಂದು ರಾಜಸೂಯ ಅಲ್ಲ, 36,000 ರಾಜಸೂಯ ಯಾಗದ ಫಲ ಈ ಮಹಾದೈತ್ಯನಾಗಿರ್ತಕ್ಕಂತಹ ಜರಾಸಂಧನ ನಿಗ್ರಹದಿಂದ ಬಂತಂತೆ. ಹೀಗೆ ಜರಾಸಂಧಾದಿ ಅನೇಕ ರಾಜರುಗಳ ಸಂಹಾರ ಮಾಡಿ ಧರ್ಮರಾಜ ರಾಜಸೂಯಾಗವನ್ನು ಮಾಡ್ತಾನೆ. ಭೀಮಸೇನ ದೇವರು ಈ ರಾಜಸೂಯಾಗಕ್ಕೆ ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ಜರಾಸಂಧನ ಸಂಹಾರ ಆದಮೇಲೆ ಆ ಸೆರೆಯಲ್ಲಿದ್ದಂತಹ ಎಲ್ಲ ರಾಜಕುಮಾರರನ್ನು ಬಿಡುಗಡೆಗೊಳಿಸ್ತಾನೆ. ಭೀಮನ ಒಂದು ಪೌರುಷ, ಕೃಷ್ಣನ ಕರುಣೆ, ಇದರಿಂದ ಅವರೆಲ್ಲ ಬಿಡುಗಡೆ ಆಯಿತು. ಇನ್ನು ಜರಾಸಂಧನ ಮಗ ಒಳ್ಳೆಯವ, ಹರಿಭಕ್ತ ಅವನು. ಅವ ಮಾಗಧಿಯನ್ನು, ತನ್ನ ಸಹೋದರಿಯಾಗಿರ್ತಕ್ಕಂತಹ ಉಷೆಯನ್ನು ಹಾಗೂ ದಿವ್ಯರಥವನ್ನು ಭೀಮನಿಗೆ ಕಾಣಿಕೆಯಾಗಿ ಕೊಟ್ಟ. ರಾಜಸೂಯಾಗಕ್ಕೆ ಕಪ್ಪ ಕಾಣಿಕೆಯನ್ನು ಕೊಟ್ಟ. ಅದೆಲ್ಲ ಭೀಮಾರ್ಜುನರು ರಥದಲ್ಲಿ ತುಂಬಿಕೊಂಡು ಕೃಷ್ಣನೊಂದಿಗೆ ಇಂದ್ರಪ್ರಸ್ಥಕ್ಕೆ ಮರಳಿ ಬರ್ತಾರೆ. ಮುಂದೆ ನಾನಾ ದಿಕ್ಕುಗಳಿಗೆ ಹೋಗ್ತಾರೆ. ಉತ್ತರ ದಿಕ್ಕಿಗೆ ಅರ್ಜುನ ಹೋಗ್ತಾನೆ. ಉತ್ತರ ದಿಕ್ಕಿನ ಎಲ್ಲ ದೇಶ ಭಾಗಗಳನ್ನು ಗೆದ್ದು ಕಪ್ಪ ತೆಗೆದುಕೊಂಡ್ಬರ್ತಾನೆ. ದಕ್ಷಿಣ ದಿಕ್ಕಿಗೆ ಸಹದೇವ ಹೋಗ್ತಾನೆ. ಪಶ್ಚಿಮ ದಿಕ್ಕಿಗೆ ನಕುಲ ಹೋಗ್ತಾನೆ. ಪೂರ್ವ ದಿಕ್ಕಿನ ಕಡೆಗೆ ಭೀಮಸೇನ ಹೊರಡ್ತಾನೆ. ಹೀಗೆ ಜರಾಸಂಧನನ್ನು ಸಂಹಾರ ಮಾಡಿ ಉಳಿದ ಎಲ್ಲ ರಾಜರುಗಳನ್ನು ನಿಗ್ರಹ ಮಾಡ್ತಾ ಹೊರಟಾಗ ಈ ಪೂರ್ವ ದಿಕ್ಕಿನ ಕಡೆ ಹೊರಟಂತಹ ಭೀಮನಿಗೆ ಮತ್ತೊಂದು ಸವಾಲು. ಕೀಚಕ ವಿರಾಟ್ ನಗರದಲ್ಲಿ ಭೀಮನ ಮುಂದೆ ಕೀಚಕ ಸೋತು ಕಪ್ಪವನ್ನು ಕೊಡ್ತಾನೆ. ಅಲ್ಲಿಂದ ಚೇದಿ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಶಿಶುಪಾಲನಿಂದ ಕಾಣಿಕೆ ಪಡಿತಾನೆ. ಮುಂದೆ ಪೌಂಡ್ರಕ ವಾಸುದೇವ ಇವರೆಲ್ಲ ಅನಾಯಾಸವಾಗಿ ಗೆದ್ದು ಕಪ್ಪ ಕಾಣಿಕೆಯನ್ನು ಭೀಮ ತರ್ತಾನೆ. ಉತ್ತರದ ಹಿಮಾಲಯದ ಅಗಮ್ಯ ಪ್ರದೇಶಗಳಿಗೂ ಭೀಮನೊಬ್ಬನೇ ಹೋಗ್ತಾನೆ. ದೇವತೆಗಳಿಂದಲೂ ಕೂಡ ಕಪ್ಪ ಕಾಣಿಕೆ ತರಬೇಕೆಂಬ ಬಯಕೆ ಭೀಮನದ್ದು. ಇದು ರಾಜಸೂಯಾಗ ಬರೀ ತನ್ನ ತಂದೆಗೋಸ್ಕರ ಮಾತ್ರ ಅಲ್ಲ, ಇದು ಭಗವಂತನ ಆರಾಧನೆ. ಈ ಭಗವಂತನ ಆರಾಧನೆ ಆಗಿರತಕ್ಕಂಥ ರಾಜಸೂಯಾಗವನ್ನು ಉತ್ತಮ ಕಲ್ಪದಲ್ಲಿ ಮಾಡಬೇಕು. ಉತ್ತಮ ಕಲ್ಪದಲ್ಲಿ ಮಾಡಿದರೆ ಪೂರ್ಣ ಫಲ ದೊರಕುತ್ತದೆ. ಅದು ಭೀಮನ ಸಂಕಲ್ಪ. ಸಮಸ್ತ ಪಾಂಡವರು ದಿಗ್ವಿಜಯವನ್ನು ಮಾಡಿಕೊಂಡು ಯಾರಿಂದಲೂ ಊಹಿಸಲಾಗದ ಕಪ್ಪನ್ನು ತಂದಿರ್ತಾರೆ.
ಪಾಂಡವರು ತಂದಂತಹ ಕಪ್ಪವನ್ನು ಮೇಲ್ಮುಖವಾಗಿ ಇಟ್ಟರೆ ಅದು ಎಷ್ಟು ಎತ್ತರ ಆ ರಾಶಿ ರತ್ನದ ರಾಶಿ ಬಿದ್ದಿತ್ತು ಅಂದರೆ 10,000 ಕಿಲೋಮೀಟರ್ ವ್ಯಾಪ್ತಿಗೂ ಮೀರಿ ಆ ರತ್ನರಾಶಿ ಬಂದು ಬಿದ್ದಿತ್ತು ಅಂತ ಹೇಳ್ತಾರೆ. ಅಂತೂ ಅವರಿಬ್ಬರ ಸಮ್ಮುಖದಲ್ಲಿ ರಾಜಸೂಯಾಗ ಆರಂಭವಾಗತ್ತೆ. ಆ ರಾಜಸೂಯಾಗವನ್ನು ಮಾಡುವ ಮುಂಚೆ ಈ ಭೀಮಸೇನ ದೇವರು ಜರಾಸಂಧಾದಿ ದುಷ್ಟರನ್ನು ಸಂಹಾರ ಮಾಡಿರ್ತಕ್ಕಂತಹ ವೃತ್ತಾಂತ ಏನಿದೆ ಅದನ್ನು ನಾರಾಯಣ ಪಂಡಿತಾಚಾರ್ಯರು ಈ ಒಂದು ಪದ್ಯದಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಮಹಾಗದಂ ಚಂಡರಣಂ ಪೃಥಿವ್ಯಾಂ ಬಾರ್ಹದೃತಂ ಮಂಕ್ಷು ನಿರಸ್ಯ ವೀರಃ ರಾಜಾನಮತ್ಯುಜ್ವರ ರಾಜಸೂಯಂ ಚಕಾರ ಗೋವಿಂದ ಸುರೇಂದ್ರ ಜಾಭ್ಯಾಂ. ವೀರಃ ಪರಾಕ್ರಮಶಾಲಿಗಳಾದ ಭೀಮಸೇನ ದೇವರು ಮಹಾಗದಂ ದೊಡ್ಡ ಗದೆಯುಳ್ಳ ಪೃಥಿವ್ಯಾಂ ಭೂಮಿಯಲ್ಲಿ ಚಂಡರಣಂ ಕಠಿಣವಾದ ಯುದ್ಧವುಳ್ಳ ಬಾರ್ಹದೃತಂ ಬೃಹದೃತ ರಾಜನ ಮಗನಾದ ಜರಾಸಂಧನನ್ನು ಅಥವಾ ಮಹಾಗದಂ ದೊಡ್ಡ ಪರ್ವತವನ್ನು ಒಡೆಯತಕ್ಕಂತಹ ಬಾರ್ಹದೃತಂ ದೊಡ್ಡ ರಥವುಳ್ಳ ಚಂಡರಣಂ ಕಠಿಣರಾದ ಕೀಚಕ ಮೊದಲಾದವರ ಯುದ್ಧವನ್ನು ಗೋವಿಂದ ಸುರೇಂದ್ರ ಜಾಭ್ಯಾಂ ಕೃಷ್ಣ ಹಾಗೂ ಅರ್ಜುನ ಇವರೊಂದಿಗೆ ಸುರೇಂದ್ರ ಅಂದರೆ ಇಂದ್ರ, ಸುರೇಂದ್ರ ಜ ಅಂದರೆ ಅರ್ಜುನ, ಕೃಷ್ಣ ಸುರೇಂದ್ರ ಜಾಭ್ಯಾಂ ಕೃಷ್ಣ ಹಾಗೂ ಅರ್ಜುನ ಇವರೊಡನೆ ಮಂಕ್ಷು ಬೇಗನೆ ನಿರಸ್ಯ ಕೊಂದು ನಿವಾರಿಸಿ ರಾಜಾನಂ ಯುಧಿಷ್ಠಿರನನ್ನು ಅತ್ಯುಜ್ವಲ ರಾಜಸೂಯಂ ಅತ್ಯಂತ ಪ್ರಕಾಶಮಾನವಾಗಿರತಕ್ಕಂತಹ ರಾಜಸೂಯಾಗ ಉಳ್ಳವನನ್ನಾಗಿ ಚಕಾರ ಮಾಡಿದರು. ಇವರ ಸಂಹಾರದಿಂದಾಗಿ ಉತ್ತಮ ಕಲ್ಪದ ರಾಜಸೂಯಾಗವನ್ನು ಅಣ್ಣನ ಮೂಲಕವಾಗಿ ಮಾಡಿಸಿದರು ಅಂತ ಅರ್ಥ. ವೀರಃ ಪರಾಕ್ರಮಶಾಲಿಗಳಾದ ಭೀಮಸೇನ ದೇವರು ಮಹಾಗದಂ ದೊಡ್ಡ ಗದೆಯುಳ್ಳ ಪೃಥಿವ್ಯಾಂ ಭೂಮಿಯಲ್ಲಿ ಚಂಡರಣಂ ಕಠಿಣವಾದ ಯುದ್ಧವುಳ್ಳ ಬಾರ್ಹದೃತಂ ಬೃಹದೃತನ ಮಗನಾಗಿರತಕ್ಕಂತಹ ಜರಾಸಂಧನನ್ನು ಅಥವಾ ಮಹಾಗದಂ ದೊಡ್ಡ ಪರ್ವತವನ್ನು ಒಡೆಯತಕ್ಕಂತಹ ಬಾರ್ಹದೃತಂ ದೊಡ್ಡ ರಥವುಳ್ಳ ಚಂಡರಣಂ ಕಠಿಣರಾದ ಕೀಚಕ ಮೊದಲಾದವರ ಯುದ್ಧವನ್ನು ಗೋವಿಂದ ಸುರೇಂದ್ರ ಜಾಭ್ಯಾಂ ಕೃಷ್ಣ ಹಾಗೂ ಅರ್ಜುನರೊಂದಿಗೆ ಮಂಕ್ಷು ಬೇಗನೆ ನಿರಸ್ಯ ಕೊಂದು ರಾಜಾನಂ ಯುಧಿಷ್ಠಿರನನ್ನು ಅತ್ಯುಜ್ವಲ ರಾಜಸೂಯಂ ಅತ್ಯಂತ ಪ್ರಕಾಶಮಾನವಾಗಿರತಕ್ಕಂತಹ ರಾಜಸೂಯಾಗವುಳ್ಳವನನ್ನಾಗಿ ಚಕಾರ ಮಾಡಿದರು. ಹೀಗೆ ಜರಾಸಂಧ ಕೀಚಕ ಇವರೆಲ್ಲ ಅತ್ಯಂತ ದೊಡ್ಡ ದೊಡ್ಡ ರಥಗಳಿಂದ ಕೂಡಿದವರು, ಪರ್ವತಗಳನ್ನೇ ಬೇಯಿಸ್ತಕ್ಕಂತಹ ಗದೆ ಉಳ್ಳವರು. ಇಂಥವ್ರನ್ನೆಲ್ಲ ಯುದ್ಧದಲ್ಲಿ ನಿಗ್ರಹ ಮಾಡಿ ಧರ್ಮರಾಜನಿಂದ ಶಾಸ್ತ್ರೋಕ್ತವಾಗಿ ಉತ್ತಮ ಕಲ್ಪದಲ್ಲಿ ರಾಜಸೂಯಾಗವನ್ನು ಮಾಡಿಸಿದರು ಅಂತ ಈ ಒಂದು ಪದ್ಯದ ಅಭಿಪ್ರಾಯ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.